Yes, who is Arjun? Please mute your mic. Yes. Today we start project management skills. ಈ ನಾನು ಹೇಳಿದ್ದೆ ನಿಮ್ಗೆ 5 ಚಾಪ್ಟರ್ಸ್ ಇಂದ 4 ಮಾರ್ಕ್ಸ್ ಬರುತ್ತೆ. ಸೊ ಈಚ್ ಸಿಂಪಲ್ ಕಾನ್ಸೆಪ್ಟ್ಸ್. ನೀವು ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಇಟ್ಕೊಂಡ್ಬಿಟ್ಟು ಯಾವ್ದು ಪ್ರಾಬಬಿಲಿಟಿ ಇದೆ ಅದನ್ನ ಮಾತ್ರ ಮಾಡ್ತಾ ಇದೀವಿ. ಈ ಟೈಮ್ ಅಲ್ಲಿ ತೀರಾ ಇಂಡೆಪ್ ಓದಕ್ ಹೋಗ್ಬೇಡಿ, ಬಿಕಾಸ್ ದೇರ್ ಇಸ್ ನೋ ಎನಿ ಟೈಮ್. ಓಕೆ, ನಾನು ಅವಾಗ್ಲೇ ಹೇಳಿದ್ದೆ. ಹೂ ಇಸ್ ದಟ್? ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಮೋಕ್ಷಿತ್ MS. ನಾನು ಯಾವಾಗ್ಲೇ ಹೇಳಿದ್ದೀನಿ ನಿಮ್ಗೆ, ಪ್ರಾಜೆಕ್ಟ್ ಅನ್ನೋದು ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ ಮಾಡುವಂತ ಕೆಲಸ. ಅದಕ್ಕೆ ಒಂದು ಲಿಮಿಟೇಷನ್ಸ್ ಅನ್ನೋದು ಇರುತ್ತೆ, ಮತ್ತೆ ನಾವು ಉದ್ದೇಶ ಪೂರ್ವಕವಾಗಿ ಮತ್ತೆ ಗೋಲ್ ಓರಿಯೆಂಟ್ ಆಗಿ ಮಾಡುವಂತ ಕೆಲಸ. ಇದಕ್ಕೆ ಸ್ಟಾರ್ಟಿಂಗು ಮತ್ತೆ ಎಂಡಿಂಗ್ ಅನ್ನೋದು ಇರುತ್ತೆ. ಈ ಪ್ರಾಜೆಕ್ಟ್ ನ ನಾವು ಸಕ್ಸಸ್ಫುಲ್ ಆಗಿ ಹೋಗ್ಬೇಕಾದ್ರೆ ನಮ್ಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಕಿಲ್ಸ್ ಮತ್ತೆ ರಿಸೋರ್ಸಸ್, ಮ್ಯಾನ್ ಪವರ್, ಮೆಟೀರಿಯಲ್ ಪವರ್ ಆಗಿರೋದು, ಈ ಎಲ್ಲಾ ಪ್ಯಾರಾಮೀಟರ್ಸ್ ಇಂದ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗತ್ತೆ. ಇಷ್ಟು ಪ್ರಾಜೆಕ್ಟ್ ಡೆಫಿನೇಷನ್ ನಾನು ಆವಾಗ್ಲೇ ಹೇಳಿದ್ದೀನಿ. ನೆಕ್ಸ್ಟ್, ಈಗ ತಿಳ್ಕೊಳ್ಳಿ, ಒಂದು ಎಫೆಕ್ಟಿವ್ ಆದಂತಹ ಒಂದು ಪ್ರಾಜೆಕ್ಟ್ ಕ್ವಾಲಿಟಿಯಾಗಿ ಔಟ್ಪುಟ್ ಬರ್ಬೇಕು ಅಂತಂದ್ರೆ, ಮೀನ್ಸ್ ಕ್ವಾಲಿಟಿ ಫುಲ್ ಆಗಿ ಬರ್ಬೇಕು ಅಂತಂದ್ರೆ 3 ಪ್ಯಾರಾಮೀಟರ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಯಾವ್ಯಾವು ಅಂತಂದ್ರೆ, ಫಸ್ಟ್ನೇದು ಟೈಮ್, ಮೀನ್ಸ್ ಟೈಮ್ ಸರಿಯಾಗಿರ್ಬೇಕು. ಆಮೇಲೆ ಕಾಸ್ಟ್, ಮೀನ್ಸ್ ಬಜೆಟ್ ಕರೆಕ್ಟ್ ಆಗಿ ಸರಿಯಾದ ಸಂದರ್ಭಕ್ಕೆ, ಸರಿಯಾದ ಕೆಲ್ಸಕ್ಕೆ, ಸರಿಯಾದ ಫೇಸ್ಗೆ ಸರಿಯಾಗಿ ಸಿಗ್ತಾ ಇರ್ಬೇಕು. ನೆಕ್ಸ್ಟ್ ಬಂದು ಸ್ಕೋಪ್, ನಾವು ಮಾಡ್ತಕ್ಕಂಥ ಗುರಿ ಮತ್ತೆ ಉದ್ದೇಶಗಳು, ಮತ್ತೆ ಅದೇನು ಬೌಂಡ್ರೀಸ್ ಅಂತ ಕರಿತೀವಿ. ಸ್ಕೋಪ್ ಬಗ್ಗೆ ಒಂದು ಟಾಪಿಕ್ ಇದೆ, ಅವಾಗ ನಾನು ಹೇಳ್ತೀನಿ. ಇಷ್ಟ್ರ ಬಗ್ಗೆನು ಸೆಕೆಂಡ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್ ಬಗ್ಗೆ ಇದೆ ಟಾಪಿಕ್ಸ್, ಅದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್, ಸ್ಕೋಪ್ ಅಂತಂದ್ರೆ ಏನು ಇಲ್ಲ, ತಿಳ್ಕೊಳ್ಳಿ. ಸ್ಕೋಪ್ ಅಂತಂದ್ರೆ ನಮ್ಗೆ ಕೊಟ್ಟಿರುವಂತ ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ಸ್, ಬೌಂಡ್ರೀಸ್ ನ ನಾವು ಸ್ಕೋಪ್ ಅಂತ ಕರಿತೀವಿ. ನಾವು ಯಾವ ಕೆಲಸ ಮಾಡ್ತಿದೀವಿ, ಎಲ್ಲಿ ಕೆಲಸ ಮಾಡ್ತಿದೀವಿ, ನಮ್ಗೆ ಯಾವ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ, ಇದನ್ನ ನಾವು ಸ್ಕೋಪ್ ಅಂತ ಕರಿತೀವಿ. ಆಸ್ ಯೂಶುವಲ್ ಕಾಸ್ಟ್ ಅಂತಂದ್ರೆ ಓವರ್ ಆಲ್ ಪ್ರಾಜೆಕ್ಟ್ಗೆ ಮತ್ತೆ ಸಿಂಗಲ್ ಒಂದು ತುಂಬಾ ಕೈಂಡ್ಸ್ ಆಫ್ ಸ್ಟೇಜಸ್ ಬರ್ತವೆ ಪ್ರಾಜೆಕ್ಟ್ ಅಲ್ಲಿ. ಅದಕ್ಕೆ ಎಷ್ಟು ಕಾಸು ಖರ್ಚಾಗ್ಬೋದು, ಆ ಕಾಸೆಲ್ಲ ಸರಿಯಾದ ಟೈಮ್ಗೆ ಸಿಕ್ಕಿದ್ರೆ ಮಾತ್ರ ಒಂದು ಕ್ವಾಲಿಟಿ ಫುಲ್ ಪ್ರಾಜೆಕ್ಟ್ ನ ಔಟ್ಪುಟ್ ನ ನಾವು ಕಾಣ್ಬೋದು. ಆಮೇಲೆ ಟೈಮು ಅಷ್ಟೇ, ಟೈಮು ಕರೆಕ್ಟ್ ಆಗಿ ಇದ್ರೆ ಮಾತ್ರನೇ ನಾವೊಂದು ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಆಗಿ, ಕ್ವಾಲಿಟಿ ಫುಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡಕ್ ಸಾಧ್ಯ. ಇದಿಷ್ಟು ಅರ್ಥ ಆಗ್ತಿದ್ಯಾ? ಹಲೋ, Yes, sir. Yes. Futures of project. ಒಂದ್ ನಿಮಿಷ ಅಪ್ಪ, ನನ್ನ ಗ್ರೂಪ್ ಅಲ್ಲಿ ಸುಮಾರು ಜನ ಇನ್ನ ಲಾಗಿನ್ ಆಗ್ಲೇ ಇಲ್ಲ ಪಾಪ. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ. ಎಸ್, ಫ್ಯೂಚರ್ಸ್ ಆಫ್ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ನಾವು ನೋಡಿದ್ವಿ. ಪ್ರಾಜೆಕ್ಟ್ ನ ಒಂದು ಕ್ವಾಲಿಟಿ ಆಗಿ ಬರ್ಬೇಕು ಅಂತಂದ್ರೆ ಯಾವ್ದೆಲ್ಲ ಪ್ಯಾರಾಮೀಟರ್ಸ್ ಬೇಕು ಅಂತಾನು ನಾವು ನೋಡಿದ್ವಿ. ಈವಾಗ ಫ್ಯೂಚರ್ಸ್ ಮೀನ್ಸ್ ಗುಣಲಕ್ಷಣಗಳು, ಪ್ರಾಜೆಕ್ಟ್ ನ ಗುಣಲಕ್ಷಣಗಳನ್ನ ನಾವು ನೋಡೋಣ. ಇಟ್ ಈಸ್ ಯೂನಿಕ್ ಇನ್ ನೇಚರ್. ಯೂನಿಕ್ ಅಂತಂದ್ರೆ, ಈಗ ಎಲ್ಲಾ ಮನುಷ್ಯರ ಮಕ್ಕನು ಒಂದೇ ತರ ಇದೆಯಾ? ಇಲ್ಲ. ಸೊ ದಟ್ ಈಸ್ ವೈಸ್ ಪ್ರಾಜೆಕ್ಟ್ ಸಹಿತ ಅಷ್ಟೇ. ಒಂದು ಪ್ರಾಜೆಕ್ಟ್ ಇರಂಗೆ ಇನ್ನೊಂದು ಪ್ರಾಜೆಕ್ಟ್ ಇರಲ್ಲ. ಪ್ರತಿಯೊಂದು ಪ್ರಾಜೆಕ್ಟ್ ಅದ್ರದ್ದೇ ಆದೊಂದು ಯೂನಿಕ್ನೆಸ್ ನ ತೋರ್ಸತ್ತೆ. ಟೆಂಪ್ರವರಿ ಇನ್ ನೇಚರ್, ಸೆಕೆಂಡ್ ಪಾಯಿಂಟ್. ಇದನ್ನ ನೀವು ಜ್ಞಾನ ಇಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡ್ತಿರುವಂತ ಟಾಪಿಕ್ಸ್ ಇದು. ತೀರಾ ಇಂಡೆಪ್ತ್ ಓದಕ್ ಹೋಗ್ಬೇಡಿ. ಎಕ್ಸಾಮ್ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡ್ಬಿಟ್ಟು ಮಾಡ್ತಿರುವಂತ PPT ಇದು. ಟೆಂಪ್ರವರಿ ಇನ್ ನೇಚರ್ ಏನಂತಂದ್ರೆ, ನಾವು ಯಾವ ಪ್ರಾಜೆಕ್ಟ್ ಅಲ್ಲಿ ಯಾವ ವರ್ಕ್ ಆಗಿರ್ಬೋದು ಅಥವಾ ಯಾವ ಕೆಲಸ ಆಗಿರ್ಬೋದು, ಏನನ್ನೇ ಆಗ್ಲಿ ನಾವು ಪರ್ಮನೆಂಟ್ ಆಗಿ ಮಾಡ್ಕೊಂಡು ಕುತ್ಕೊಳ್ಳಲ್ಲ.
ಅದನ್ನ ಟೆಂಪ್ರವರಿ ಆಗಿ ಮಾಡ್ತೀವಿ. ಒಂದು ವಿತ್ ಇನ್ ಟೈಮ್, ನಾನು ಹೇಳಿದ್ದೆ ಡೆಫಿನೇಷನ್ ಅಲ್ಲಿ, ವಿತ್ ಇನ್ ಟೈಮ್ ಒಳಗೆ ಮಾಡುವಂತ ಕೆಲಸ ಅದು ಅಂತ. ಅದಕ್ಕೆ ಟೆಂಪ್ರವರಿ ಇನ್ ನೇಚರ್ ಅಂತ ಕರಿತೀವಿ. ಥರ್ಡ್ ಪಾಯಿಂಟ್ ಏನಂತಂದ್ರೆ, ಇಟ್ ಈಸ್ ಇನ್ವಾಲ್ವ್ಸ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಇದರಲ್ಲಿ ತುಂಬಾ ತರದ ಒಂದು ಗೋಲ್ಸ್ ಮೀನ್ಸ್ ಗುರಿ ಮತ್ತೆ ಉದ್ದೇಶಗಳನ್ನ ಇರುತ್ತೆ. ಹೌದು, ನಾನು ಹೇಳಿದ್ದೆ ಯಾವ ಕೆಲಸ ಶುರು ಮಾಡೋದು ಅದು ಇಷ್ಟ. ಈಗ ನಿಮ್ DCET ಪರ್ಪಸ್ ಏನು? ಯು ವಿಲ್ ಸ್ಕೋರ್ ಎ ಗುಡ್ ರ್ಯಾಂಕ್ ಅಂಡ್ ಗೆಟ್ ಎ ಗುಡ್ ಕಾಲೇಜ್ ಅಲ್ವಾ? ಅದು ನಿಮ್ಮ ಗೋಲ್ ಮತ್ತೆ ಆಬ್ಜೆಕ್ಟಿವ್. ಸೊ ಅದೇ ತರನೇ ಪ್ರಾಜೆಕ್ಟ್ ಅಲ್ಲೂ ಅಷ್ಟೇ ಗುರಿ ಮತ್ತೆ ಉದ್ದೇಶಗಳು ಇನ್ವಾಲ್ವ್ ಆಗಿರತ್ತೆ. ನಾನು ಚಿಕ್ಕದಾಗಿ ಹಾಕಿದೀನಿ. ಸಮ್ ಮೆಟೀರಿಯಲ್ಸ್ ಅಲ್ಲಿ ತುಂಬಾ ಇನ್ ಡೆಪ್ತ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಆದ್ರೆ ಯಾವ ಈಗ ಬೇಡ, ಬಿಕಾಸ್ ನಮ್ಗೆ ಟೈಮ್ ತುಂಬಾ ಕಮ್ಮಿ ಇದೆ. ಆಮೇಲೆ ರಿಕ್ವೈರ್ಡ್ ಸೆಟ್ ಆಫ್ ರಿಸೋರ್ಸಸ್. ನಾವು ಒಂದು ಪ್ರಾಜೆಕ್ಟ್ ನ ಎಫೆಕ್ಟಿವ್ ಆಗಿ ಮಾಡ್ಬೇಕು ಅಂತಂದ್ರು, ಕ್ವಾಲಿಟಿಫುಲ್ ಆಗಿ ತರ್ಬೇಕಂತಂದ್ರು ನಮಗೆ ತುಂಬಾ ಸೆಟ್ ಆಫ್ ರಿಸೋರ್ಸಸ್ ಬೇಕು. ಯಾವ ತರ ಅಂದ್ರೆ ಮಷಿನರೀಸ್ ಆಗಿರ್ಬೋದು, ಮ್ಯಾನ್ ಪವರ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಅಥವಾ ಒಂದು ಅಡ್ಮಿನಿಸ್ಟ್ರೇಷನ್ ಗ್ರೂಪ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಆಗಿರ್ಬೋದು, ಮತ್ತೆ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ನ ಹಿಡಿತ, ಇವೆಲ್ಲನೂ ನಾವು ರಿಸೋರ್ಸಸ್ ಅಂತ ಕರಿತೀವಿ. ಹ್ಯಾವ್ ಎ ಲೈಫ್ ಸ್ಪ್ಯಾನ್. ಲೈಫ್ ಸ್ಪ್ಯಾನ್ ಅಲ್ಲಿಂದ ಏನು ಇಲ್ಲ. ಲೈಫ್ ಸ್ಪ್ಯಾನ್ ಅಂದ್ರೆ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅನ್ನೋದು ಇರುತ್ತೆ ಪ್ರಾಜೆಕ್ಟ್ ಗೆ. ಅದಕ್ಕೆ ಅದನ್ನ ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ. ಇನ್ವಾಲ್ವ್ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ನಾವು ಯಾವ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಯೂಶಲಿ ರಿಸ್ಕ್ ಬಂದೇ ಬರುತ್ತೆ. ಆಮೇಲೆ ಅನ್ಸರ್ಟನಿಟಿ ಅಂದ್ರೆ ಆಕಸ್ಮಿಕವಾಗಿ ನಾವು ಅನ್ಕೊಳ್ದಿರೋ ಈಗ ಬರ್ತಕ್ಕಂಥ ಘಟನೆಗಳು, ಅದನ್ನ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಅಂತ ಕರಿತೀವಿ. ಆಮೇಲೆ ಟೀಮ್ ವರ್ಕ್. ಒಂದು ಪ್ರಾಜೆಕ್ಟ್ ಅಂತ ತಗೊಂಡಾಗ ಒಂದು ಟೀಮ್ ವರ್ಕ್ ಇರ್ಬೇಕು. ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈಗ ನೀವು ಒಂದು ಮನೆ ಕಟ್ತಾ ಇದ್ದೀರಾ ಅಂತಂದ್ರೆ ಮೇಸ್ತ್ರಿ ಅವ್ರದ್ದು ಒಂದು ಗ್ರೂಪ್ ಇರುತ್ತೆ, ಎಲೆಕ್ಟ್ರಿಕಲ್ ಅವ್ರದೇ ಒಂದು ಗ್ರೂಪ್ ಇರುತ್ತೆ, ಮತ್ತೆ ಪೇಂಟ್ ಮಾಡೋರ್ದೇ ಒಂದು ಗ್ರೂಪ್ ಇರುತ್ತೆ. ಸೊ ಅದೇ ತರ ಇನ್ವಾಲ್ವ್ಸ್ ಟೀಮ್ ವರ್ಕ್. ಒಬ್ಬೊಬ್ರದ್ದು ಒಂದೊಂದ್ ತರ ವರ್ಕ್ ಇರುತ್ತೆ, ಅದಕ್ಕೆ ಅದನ್ನ ಟೀಮ್ ವರ್ಕ್ ಅಂತ ಕರಿತೀವಿ. ಆಮೇಲೆ ಸಬ್ ಕಾಂಟ್ರಾಕ್ಟ್. ನಮ್ಗೆ ಏನಾದ್ರೂ ಕೆಲಸ ಜಾಸ್ತಿ ಇದೆ ಅಂತಂದ್ರೆ ಬೇರೆಯವ್ರನ್ನ ಆಚೆ ಕಡೆಯಿಂದ ಕರ್ಕೊಂಡ್ ಬಂದು ಅವ್ರಿಗೆ ಸಬ್ ಕಾಂಟ್ರಾಕ್ಟಿಂಗ್ ಕೊಟ್ಟು, ಈ ಸಬ್ ಕಾಂಟ್ರಾಕ್ಟ್ ಬಗ್ಗೆ 4th ಚಾಪ್ಟರ್ ಅಲ್ಲಿ ಇದೆ, ಅವಾಗ ನೀಟಾಗಿ ಹೇಳ್ತೀನಿ. ಈಗ ಜಸ್ಟ್ ಇಂಟ್ರಡಕ್ಷನ್ ಅಂತ ಕೊಟ್ಟಿದ್ರೆ ಅದ್ರ ಮಾತ್ರ ಭಾಗ ತಿಳ್ಕೊಳ್ಳೋಣ. ಸಬ್ ಕಾಂಟ್ರಾಕ್ಟಿಂಗ್ ಅಂದ್ರೆ ಬೇರೆಯವ್ರನ್ನ ಕರ್ಕೊಂಡ್ ಬಂದು ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಕೆಲಸದ ಒಂದು ಪ್ರೋಸೆಸ್ ನ ಜಾಸ್ತಿ ಮಾಡೋದನ್ನ ನಾವು ಸಬ್ ಕಾಂಟ್ರಾಕ್ಟಿಂಗ್ ಅಂತ ಕರಿತೀವಿ. ಓಕೆ, ಫ್ಯೂಚರ್ಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಮತ್ತೆ ಕೇಳಿ. ಹಲೋ, ಏನು ಇಲ್ಲ ಸರ್. ಫ್ಯೂಚರ್ಸ್ ಅಲ್ಲಿ ಏನು ಡೌಟ್ ಇಲ್ಲ ಅನ್ಕೊಂಡಿದೀನಿ. ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಟಾಪಿಕ್ಗೆ. Yes, sir. ಎಸ್, ನಾನ್ ಮಾತಾಡ್ತಿರೋದು ಅರ್ಥ ಆಗ್ತಿದ್ಯಪ್ಪ? ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇಂದ ಕಟ್ ಆಗ್ತಿರ್ಬೋದೇನೋ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. Yes, sir. ಓಕೆ ಓಕೆ. ನೆಕ್ಸ್ಟ್, ಸಾರಿ ಇದನ್ನ ಹೇಳಲೇ ಇಲ್ಲ ನಾನು, ಒಂದ್ ನಿಮಿಷ. ಈಗ ಪ್ರಾಜೆಕ್ಟ್ ಫ್ಯೂಚರ್ಸ್ ಅಂತ ಹೇಳಿದೀನಿ. ಆಮೇಲೆ ಈಗ ನೋಡಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಟರ್ಸ್ ಅಲ್ಲಿ ನಾವು ಪ್ರಾಜೆಕ್ಟ್ ನ ನೋಡ್ತೀವಿ. ಯಾವ್ದಂತಂದ್ರೆ ಮೆಡಿಕಲ್ ಸೆಕ್ಟರ್ಸ್, ರೈಲ್ವೆ ಸೆಕ್ಟರ್ಸ್, ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಸೆಕ್ಟರ್ಸ್, ಆಮೇಲೆ ಕೆಲವೊಂದು PPM ಮೀನ್ಸ್ ಪಬ್ಲಿಕ್ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು, ಆಮೇಲೆ ಅಗ್ರಿಕಲ್ಚರ್ ವೈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಟರ್ಸ್ ಇದೆ. ಈಗ ನಾನು ಒಂದು ಕ್ವಶನ್ ಅರೈಸ್ ಮಾಡ್ತೀನಿ. ಆಮೇಲೆ ಸೋಷಿಯಲ್ ಸೆಕ್ಟರ್ಸ್, ಪಬ್ಲಿಕ್ ಪಾರ್ಕ್ ಮತ್ತೆ ಪಬ್ಲಿಕ್ ರೋಡ್. ಈ ಕ್ವಶನ್ ನ 23 ಕೇಳಿದ್ರು. ನಾನ್ ಮತ್ತೆ ಅದನ್ನ ಕೇಳ್ತಿದ್ದೀನಿ ನಿಮ್ಗೆ. ಪಬ್ಲಿಕ್ ಪಾರ್ಕ್, ಪಬ್ಲಿಕ್ ರೋಡ್ ಮತ್ತೆ ಪಬ್ಲಿಕ್ ಹಾಸ್ಪಿಟಲ್, ಈ ಪ್ರಾಜೆಕ್ಟ್ಸ್ ಯಾವ ಅಂಡರ್ ಬರುತ್ತೆ? ಸೋಷಿಯಲ್ ಪ್ರಾಜೆಕ್ಟ್ಸ್ ಅಂಡರ್ ಬರುತ್ತಾ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂಡರ್ ಬರುತ್ತಾ, IT ಅಂಡರ್ ಬರುತ್ತಾ? ಇಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಅಂಡರ್ ಬರುತ್ತಾ? ಸೋಷಿಯಲ್. ಸೋಷಿಯಲ್. ವೆರಿ ಗುಡ್. ನಾನ್ ಮಾಡಿರೋದು ನಿಮ್ಗೆ ಅಲ್ಪ ಮಟ್ಟಿಗಾದ್ರೂ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಆಯ್ತು, ಪ್ರಾಜೆಕ್ಟ್ ನ ಒಂದು ಗುಣಲಕ್ಷಣ ಮೀನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾವು ನೋಡ್ಕೊಂಡ್ವಿ ಅಲ್ವಾ? ಇವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಪ್ರಾಜೆಕ್ಟ್ ಅಲ್ಲಿ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಇದೆ. ಅದ್ರ ಬಗ್ಗೆ ನಾವು ಒನ್ ಬೈ ಒನ್ ತಿಳಿತಾ ಹೋಗೋಣ. ಫಸ್ಟ್ ಟೈಪ್ ಯಾವ್ದು ಅಂತಂದ್ರೆ ನಾರ್ಮಲ್ ಪ್ರಾಜೆಕ್ಟ್. ಒಂದು ಸಫಿಶಿಯಂಟ್ ಟೈಮ್ ಇರುತ್ತೆ, ಮೀನ್ಸ್ ಒಂದು ಮಿನಿಮಮ್ ಟೈಮ್ ಇರುತ್ತೆ. ಆಮೇಲೆ ಮಿನಿಮಮ್ ರಿಕ್ವೈರ್ಡ್ ಆಫ್ ಕ್ಯಾಪಿಟಲ್ ಅಂಡ್ ಗುಡ್ ಕ್ವಾಲಿಟಿ ಔಟ್ಪುಟ್. ಇದು 3 ಪ್ಯಾರಾಮೀಟರ್ಸ್. ಒಂದು ಸಫಿಶಿಯಂಟ್ ಟೈಮ್ ಅಂದ್ರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ.
ಒಂದು ಸಫಿಶಿಯಂಟ್ ಟೈಮ್. ನೋಡಿ, ಜನವರಿಂದ ಶುರುವಾಗಿ ಡಿಸೆಂಬರ್ ಮುಗಿಬೇಕು ಅಂತ ಇರುತ್ತೆ, ಅದೊಂದು ಸಫಿಶಿಯಂಟ್ ಟೈಮ್ ಅಲ್ವಾ? ಈಗ ಹೂ ಇಸ್ ದಟ್? ಮ್ಯೂಟ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ ಈಸ್ ಡಿಸ್ಟರ್ಬಿಂಗ್ ಅದರ್ಸ್. ಮಿನಿಮಮ್ ರಿಕ್ವೆಸ್ಟ್ ಆಫ್ ಕ್ಯಾಪಿಟಲ್, ನಾವೊಂದು ಅಂದಾಜಾಗಿ ಒಂದು ಕ್ಯಾಪಿಟಲ್ ನ ಫಿಕ್ಸ್ ಮಾಡಿರ್ತೀವಿ. ಮನೆ ಕಟ್ಟಕ್ಕೆ ನಮ್ಗೀಗ 15 ಲಕ್ಷ ಆಗ್ಬೋದು ಅಂತ ನಾವೊಂದು ಕ್ಯಾಪಿಟಲ್ ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ನೋಡಿ, ನಾನು ಇನ್ನೊಂದು ಹೇಳಕ್ ಬಯಸ್ತೀನಿ, ಗುಡ್ ಕ್ವಾಲಿಟಿ ಔಟ್ಪುಟ್ ಅಂದ್ರೆ ಟೈಮು ಜಾಸ್ತಿ ಇದೆ, ಕ್ಯಾಪಿಟಲ್ ಸರಿಯಾದ ಟೈಮ್ ತಲುಪ್ತಿದೆ ಅಂದ್ರೆ ಆ ಪ್ರಾಜೆಕ್ಟ್ ಕ್ವಾಲಿಟಿ ಫುಲ್ ಆಗಿ ಔಟ್ಪುಟ್ ಬರುತ್ತೆ. ಇದನ್ನೇ ನಾವು ನಾರ್ಮಲ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಈ ಕ್ವಶನ್ ನ 2023 ಅಲ್ಲಿ ಅರೈಸ್ ಮಾಡಿದ್ರು KA ಅವರು. ಅವ್ರು ಯಾವ ತರ ಕ್ವಶನ್ ಆಗಿದ್ರು ಅಂತಂದ್ರೆ, ಸಫಿಶಿಯಂಟ್ ಟೈಮು ಮತ್ತೆ ಮಿನಿಮಮ್ ಕ್ಯಾಪಿಟಲ್ ಮತ್ತೆ ಗುಡ್ ಮಿನಿಮಮ್ ಕ್ಯಾಪಿಟಲ್ ಇರುವಂತ ಒಂದು ಪ್ರಾಜೆಕ್ಟ್ ಟೈಪ್ ಯಾವುದು ಅಂತ ಕೇಳಿದ್ದು 2023 ಇಲ್ಲಿ. ಅದ್ಯಾವುದು? ನಾರ್ಮಲ್. ಎಸ್, ವೆರಿ ಗುಡ್. ಆಮೇಲೆ ಕ್ರಾಶ್ ಪ್ರಾಜೆಕ್ಟ್. ಕ್ರಾಶ್ ಪ್ರಾಜೆಕ್ಟ್ ಅಂದ್ರೆ ಒಂದು ಶಾರ್ಟೆಸ್ಟ್ ಟೈಮ್ ಅಲ್ಲಿ ಮಾಡುವಂತ ಕೆಲಸ. ಇನ್ಕ್ರೀಸ್ ರಿಸೋರ್ಸಸ್ ನ ಆಟೋಮೆಟಿಕ್ಲಿ ಇನ್ಕ್ರೀಸ್ ಮಾಡ್ತೀವಿ. ಆಮೇಲೆ ಇನ್ಕ್ರೀಸ್ ಓವರ್ ಆಲ್ ಕಾಸ್ಟ್, ಮಲ್ಟಿಪಲ್ ವರ್ಕ್ ಅಟ್ ಅ ಟೈಮ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಹೈವೇ ಕನ್ಸ್ಟ್ರಕ್ಷನ್ ಎಲ್ಲ ನೋಡಿದೀರಾ ಯೂಶಲಿ? ಅಲ್ಲಿ ಅಟ್ ಅ ಟೈಮ್ ಎರಡೆರಡು ಕೆಲಸ ನಡೀತಾ ಇರುತ್ತೆ. ಈಗ ನೋಡಿ, ನಮ್ಮ ಮೆಟ್ರೋ ಈಗ ಎಲ್ಲಿ ಕನಕಪುರ ರೋಡ್ ಅಲ್ಲೂ ಹಾಕ್ತಾ ಇದ್ದಾರೆ, ಮತ್ತೆ ಸಿಲ್ಕ್ ಬೋರ್ಡ್ ಕಡೆನೂ ಹಾಕ್ತಿದ್ದಾರೆ, ಮತ್ತೆ ಹೆಬ್ಬಾಳದ ಕಡೆನೂ ಹಾಕ್ತಿದ್ದಾರೆ. ಸೊ ಅಲ್ಲಿ ಏನಾಯ್ತು ಅಂದ್ರೆ, ಶಾರ್ಟನ್ ಟೈಮ್ ಅಲ್ಲಿ ಮೀನ್ಸ್ 5 ವರ್ಷದ ಒಳಗೆ ಅನ್ನೋದು ಒಂದು ಶಾರ್ಟೆಸ್ಟ್ ಟೈಮ್. ಆ ಟೈಮ್ ಅಲ್ಲಿ ರಿಸೋರ್ಸಸ್ ನ ಇನ್ಕ್ರೀಸ್ ಮಾಡ್ಕೊಂಡು ಮತ್ತೆ ಕಾಸ್ಟ್ ನ ಹೆಚ್ಚಾಗಿ ಬಳಸ್ಕೊಂಡು ಎರಡೆರಡು ಕೆಲಸನ ಒಟ್ಟಿಗೆ ಮಾಡಿ ಮುಗಿಸೋದಕ್ಕೆ ನಾವು ಕ್ರಾಶ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಕ್ರಾಶ್ ಪ್ರಾಜೆಕ್ಟ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ನೋ ಸರ್. ಇಲ್ಲ ಸರ್. ಡಿಸಾಸ್ಟರ್ ಪ್ರಾಜೆಕ್ಟ್ ನೋಡಿ, ಈ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂದ್ರೆ ಏನಿಲ್ಲ, ನಾವ್ ಅನ್ಕೊಂಡೇ ಇರಕ್ಕಾಗಲ್ಲ. ಈಗ COVID-19 ಬಂದಿದ್ ನಾವ್ ಯಾರಾದ್ರೂ ಅನ್ಕೊಂಡಿದ್ವಾ? ಇಲ್ಲ ಸರ್. ಇಲ್ಲ. ಅಥವಾ ಈಗ ಮೊನ್ನೆ ದುಬೈ ಫ್ಲೂಟ್ ಬಂದಿತ್ತು ಅಥವಾ ಚೆನ್ನೈ ಫ್ಲೂಟ್ ಬಂದಿತ್ತು, ಅದನ್ನ ನಾವ್ ಯಾರಾದ್ರೂ ಅನ್ಕೊಂಡಿದ್ವಾ ಈ ತರ ಆಗುತ್ತೆ ಅಂತ? ಇಲ್ಲ. ನಾವು ಊಹಿಸ್ಕೊಳಕ್ ಆಗದೆ ಇರೋಂತ ಸಂದರ್ಭದಲ್ಲಿ ಒಂದು ಇಟ್ ಈಸ್ ನಾಟ್ ಅ ಪ್ರಾಜೆಕ್ಟ್ ಒನ್ ಟೈಪ್, ಬಟ್ ಅದ್ರ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸಮ್ ನೇಚರ್ ಕೆಲಾಮಿಟೀಸ್ ಲೈಕ್ ಫ್ಲೂಟ್ಸ್ ಅಂಡ್ COVID-19 ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ರೌಂಡ್ ಕ್ಲಾಕ್ ಅಟ್ ಅ ವರ್ಕ್ ಅಲ್ಲಿ ನೋಡಿ, ನಾನು ಹೇಳ್ತಿದ್ದೀನಿ, ಪ್ರತಿಯೊಂದು ಸೆಕೆಂಡ್ ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ ಡಿಸಾಸ್ಟರ್ ಪ್ರಾಜೆಕ್ಟ್ ಅಲ್ಲಿ. ಆ ಕೋವಿಡ್ ವ್ಯಾಕ್ಸಿನ್ ಕಂಡುಹಿಡಿಬೇಕಾದ್ರೆ ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ಆಗಿತ್ತು, ಬಿಕಾಸ್ ಲಾಸ್ಟ್ ಅಮೌಂಟ್ ಆಫ್ ಡೆತ್ಸ್ ಆದ್ವು. ನನ್ ವಾಯ್ಸ್ ಕೇಳಿಸ್ತಿದ್ಯಪ್ಪ? ಎಸ್ ಸರ್. ಅದರಿಂದ ಈ ಡಿಸಾಸ್ಟರ್ ಪ್ರಾಜೆಕ್ಟ್ ಅನ್ನೋದು ಅಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಎನಿಥಿಂಗ್ ನೀಡ್ ಅ ಗೇನ್, ಆ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದಪ್ಪ. ಕಾಣಿಸ್ತಾ ಇಲ್ಲ. ಸ್ಕ್ರೀನ್ ಶೇರ್ ಮಾಡಿ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಸರ್. ಒಂದ್ ನಿಮಿಷ. ಸ್ಕ್ರೀನ್ ಶೇರ್ ಆಗ್ತಿಲ್ವಾ? ಇಲ್ಲ ಸರ್, ಆಗ್ತಾ ಇಲ್ಲ. ಒಂದ್ ನಿಮಿಷಪ್ಪ. ಒಂದ್ ನಿಮಿಷ ಇರಿ. ಕಾಣಿಸ್ತಾ ಇದೆ ಸರ್.
ಅಲ್ಲೋ ಕೇಳಿಸಿದ್ಯಾ? ಹಾ ಸರ್ ಕೇಳಿಸ್ತೈತಿ. ಈಗ ನಾವ್ ಯಾವ್ದೇ ಒಂದು ಪ್ರಾಜೆಕ್ಟ್ ತಗೋಬೇಕಂದ್ರೂ ಒಂದು ಲೀಡರ್ಶಿಪ್ ಅನ್ನೋದು ಇರ್ಬೇಕು. ವಿತೌಟ್ ಲೀಡರ್ಶಿಪ್ ಯಾವ್ದಾದ್ರು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿದ್ಯಾ? ನಮ್ ಡೇ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ವಿತೌಟ್ ಲೀಡರ್ಶಿಪ್ ಯಾವ್ದಾದ್ರು ಸಕ್ಸಸ್ಫುಲ್ ಆಗಿದ್ಯಾ? ನೋ ಸರ್ ಆಗಿಲ್ಲ. ಆಗಿಲ್ಲ. ಸೊ ಪ್ರಾಜೆಕ್ಟ್ ನ ಮ್ಯಾನೇಜ್ ಮಾಡ್ತಕ್ಕಂತ ಒಂದು ಸಿಸ್ಟಮ್ಗೆ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ದ ಲೀಡರ್ಶಿಪ್ ಆಫ್ ಪ್ರಾಜೆಕ್ಟ್. ಒಂದು ಲೀಡರ್ಶಿಪ್ ತರ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗೆ ಸಂಬಂಧಪಟ್ಟಂತ ಒಂದು ಮ್ಯಾನೇಜ್ಮೆಂಟ್. ಅಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ ನೋಡ್ಕೊಳ್ಳೋಣ. ಸಿ ದಿಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಲ್ರೆಡಿ ಇರುವಂತ ಸ್ಕಿಲ್ಸ್ ಟೂಲ್ಸ್ ನ ಬಳಸ್ಕೊಂಡು ಒಂದು ಎಫೆಕ್ಟಿವ್ ಆದಂತಹ ಒಂದು ಪ್ರಾಡಕ್ಟ್ ನ ಔಟ್ಪುಟ್ ತರ್ತೀವಲ್ವಾ, ಮೀನ್ಸ್ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡೋದು ಅಥವಾ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದು ಅಂತ ಹೇಳ್ತೀವಲ್ವಾ. ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಯಾವ್ದ್ರಲ್ಲಿ ಬರೋದು? ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಏನಪ್ಪಾ? ಏನು? ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲೇ ಬರುತ್ತೆ. ಅದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಇದೆ, ನಾನು ಅವಾಗ ಹೇಳ್ತೀನಿ. ಒಂದ್ ನಿಮಿಷ ಇರಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಗೊತ್ತಾಯ್ತಾ? ಆಲ್ರೆಡಿ ಇರುವಂತ ಸ್ಕಿಲ್ಸ್ ಮತ್ತೆ ಟೂಲ್ಸ್ ಒಂದು ಪ್ರಾಡಕ್ಟ್ ನ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ ಮ್ಯಾನೇಜ್ಮೆಂಟ್ ಯಾವ ಸ್ಟೇಜ್ ಅಲ್ಲಿ ವರ್ಕ್ ಆಗುತ್ತೆ ಅಂತಂದ್ರೆ ಇನಿಸಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಕಂಟ್ರೋಲ್ ಅಂಡ್ ಮಾನಿಟರಿಂಗ್ ಕ್ಲೋಸರ್ ಅಂತ ಇದೆ. ಮೀನ್ಸ್ ಇನಿಷಿಯೇಷನ್, ಇದ್ರ ಬಗ್ಗೆ ಒಂದು ಸಪರೇಟ್ ಟಾಪಿಕ್ ಇದೆ ಚಾಪ್ಟರ್ ಅಲ್ಲಿ. ನನ್ ವಾಯ್ಸ್ ಕೇಳಿಸ್ತಿದ್ಯಾ? ಆದಷ್ಟು ಬೇಗ ಶೇರ್ ಮಾಡ್ರೋ ಇದನ್ನ, ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಹ್ಯೂಜ್ ಕಾಂಪಿಟೇಷನ್ ಇದೆ DCT ಗೆ ಸರಿ. ಆಮೇಲೆ ಇನಿಸಿಯೇಷನ್ ಅಂದ್ರೆ ಸ್ಟಾರ್ಟಿಂಗ್ ಫೇಸ್, ಮೀನ್ಸ್ ಒಂದು ಐಡಿಯಾನ ಇಟ್ಕೊಂಡು ಸ್ಟಾರ್ಟ್ ಮಾಡುದು. ಪ್ಲಾನಿಂಗ್ ಅಂದ್ರೆ ಯಾವ ಕೆಲಸ ಶುರು ಮಾಡ್ಬೇಕು ಅಂತ ಅನ್ನೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಥರ್ಡ್ ಚಾಪ್ಟರ್ ಅಲ್ಲಿ ಇದೆ. ನಾನು ಅವಾಗ ಡೀಟೇಲ್ ಆಗಿ ನಿಮ್ಗೆ ನಾನು ತಲೆಯಲ್ಲಿ ಕುತ್ಕೊಳಂಗ್ ಮಾಡ್ತೀನಿ. ಅದು ನನ್ ಜವಾಬ್ದಾರಿ. ಬಟ್ ನಾವ್ ಮಾಡೋದ್ರ ಜೊತೆಗೆ ನೀವು ಸಹಿತ ಪ್ರಾಕ್ಟೀಸ್ ಮಾಡ್ಬೇಕು, ಆವಾಗ್ಲೇ ಅದು ನಿಮ್ ತಲೆಯಲ್ಲಿ ಕುತ್ಕೊಳ್ಳೋದು. ಆಮೇಲೆ ಎಕ್ಸಿಕ್ಯೂಷನ್, ನಾವ್ ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಟಿರೋದ್ನ ಕೈಯಾರೆ ನಾವು ಕೆಲಸ ಮಾಡಕ್ಕೆ ಶುರು ಮಾಡ್ತೀವಿ ಅಂತ. ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಂದ್ರೆ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಸರಿಯಾಗಿದ್ಯಾ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಆಮೇಲೆ ಕ್ಲೋಸಿಂಗ್, ಕೊನೆಗೆ ಎಲ್ಲಾ ಪ್ರಾಜೆಕ್ಟ್ ಆದ್ಮೇಲೆ ಕ್ಲೋಸ್ ಮಾಡೋದು. ರಜಾ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನಿಸಿಯೇಷನ್ ಟು ಕ್ಲೋಸಿಂಗ್ ಬಗ್ಗೆ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅನ್ನೋದು ಒಂದು ಲೆಸನ್ ಇದೆ, ಅಲ್ಲಿ ಎಲ್ಲವೂ ನೀವು ಡೀಟೇಲ್ ಆಗಿ ಕಲಿತೀರಾ. ನೆಕ್ಸ್ಟ್ ಇಲ್ಲಿ ನೋಡಿ, ಯಾವ್ಯಾವ ಸ್ಟೆಪ್ಸ್ ಮೀನ್ಸ್ ಯಾವ್ಯಾವ ಸ್ಟೇಜ್ ಅಲ್ಲಿ ಯಾವ್ಯಾವ ಫೇಸ್ ಅಲ್ಲಿ ಬರುತ್ತೆ ಅಂತಂದ್ರೆ 5 ಫೇಸ್ ಅಲ್ಲಿ ಬರುತ್ತೆ. ಅದು ಇನಿಸಿಯೇಷನ್ ಫೇಸು, ಪ್ಲಾನಿಂಗ್ ಫೇಸು, ಎಕ್ಸಿಕ್ಯೂಷನ್ ಫೇಸು, ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಂಡ್ ಕ್ಲೋಸಿಂಗ್ ಫೇಸ್. 5 ಫೇಸ್ ಅಲ್ಲೂ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬೇಕೇ ಬೇಕು. ಇಟ್ ಇಸ್ ಕಂಪಲ್ಸರಿ. ಅದಕ್ಕೋಸ್ಕರ ಇದನ್ನ ಇಲ್ಲಿ ಹಾಕಿದೀವಿ ಅಷ್ಟೇ. ಓಕೆನಾ? ಒಂದು ಮ್ಯಾನೇಜ್ಮೆಂಟ್ ಇದ್ರೇನೆ ಯಾವ ಪ್ರಾಜೆಕ್ಟ್ ಒಂದು ಎಫೆಕ್ಟಿವ್ ಆಗಿ ಮಾಡಕ್ ಆಗೋದು. ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್, ಒಂದು 9 ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ಸ್ ಇದೆ. ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್, ಸ್ಕೋಪ್ ಮ್ಯಾನೇಜ್ಮೆಂಟ್, ಸ್ಕೋಪ್ ಇಂಟಿಗ್ರೇಷನ್ ಎಲ್ಲ ಹೇಳ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್, ಮತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್, ರಿಸೋರ್ಸ್ ಮ್ಯಾನೇಜ್ಮೆಂಟ್, ಆಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸೋರ್ಸ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್
ಯಾರದು ಸ್ಕ್ರೀನ್ ಮೇಲೆ ಬರಿತಾ ಇರೋದು? ಆ ಸರ್ ಪೆನ್ಸಿಲ್ ಡಿಸೇಬಲ್ ಮಾಡಿ ಸರ್. ಎಸ್, ನನ್ ವಾಯ್ಸ್ ಕೇಳಿಸ್ತಿದ್ಯಾ? ಎಸ್ ಸರ್. ನಿಮಿಷ. ಸ್ಕೋಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ನ ಸರಿಯಾದ ರೀತಿಲಿ ಮ್ಯಾನೇಜ್ ಮಾಡ್ಬೇಕು. ಟೈಮ್ ಅಂತಂದ್ರೆ ಅಲೋಕೇಟ್ ಆಗಿರುವಂತ ಟೈಮ್ ನ ಮ್ಯಾನೇಜ್ ಮಾಡ್ಬೇಕು. ಅದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಮತ್ತೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಬಜೆಟ್ ನ ಹ್ಯಾಂಡಲ್ ಮಾಡೋದು. ಕ್ವಾಲಿಟಿ ಅಂದ್ರೆ ಕ್ವಾಲಿಟಿಯಾಗಿ ವರ್ಕ್ ನ ನಡೆಸಿ ಅದನ್ನ ಮ್ಯಾನೇಜ್ ಮಾಡೋದು. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಬರ್ತಿರ್ತಕ್ಕಂಥ ರಿಸೋರ್ಸ್ ನ ಸರಿಯಾದ ವೇಯಲ್ಲಿ ಬಳಸ್ಕೊಳ್ಳೋದು. ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಒಬ್ರು ಮತ್ತೆ ಇನ್ನೊಬ್ರು ನಡುವಿನ ಒಂದು ಕಮ್ಯುನಿಕೇಶನ್ ನ ಬೆಟರ್ ಆಗಿ ಮ್ಯಾನೇಜ್ ಮಾಡೋದು. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಪ್ರಾಜೆಕ್ಟ್ ಅಲ್ಲಿ ಬರುವಂತ ರಿಸ್ಕ್ ನ ಐಡೆಂಟಿಟಿ ಮಾಡಿ ಅದನ್ನ ಆದಷ್ಟು ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ದಟ್ ಈಸ್ ಕಾಲ್ಡ್ ಅ ರಿಸ್ಕ್ ಮ್ಯಾನೇಜ್ಮೆಂಟ್. ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಸರಿಯಾದ ಟೈಮ್ ಅಲ್ಲಿ ತಲುಪಿಸ್ತಿದಾರಾ ಇಲ್ವಾ ಅನ್ನೋದನ್ನ ಮ್ಯಾನೇಜ್ ಮಾಡೋದು. ಇದನ್ನ ನಾವು ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಎಸ್, ಈಗ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರು ಇದೆ ಹೇಳಿ, ಈ ಟಾಪಿಕ್ ಅಲ್ಲಿ ಮಾತ್ರ. ಕೇಳಿಸ್ತಿದ್ಯಾ? ಹಾ ಸರ್ ಕೇಳಿಸ್ತಾ ಇದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್
ಸ್ಕ್ರೀನ್ ಶೇರ್ ಆಗ್ತಿದ್ಯಾ? ನೋ ಸರ್. ಎಸ್ ಸರ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಡೌಟ್ ಏನಾದ್ರು ಇದೆಯಾ? ಇಲ್ಲ ಸರ್. ಹಂಗಂದ್ರೆ ಏನು, ಯಾವ ಎಷ್ಟು ಫೇಸ್ ಅಲ್ಲಿ ಇದು ಅಪ್ಲೈ ಆಗತ್ತೆ, ಎಷ್ಟು ತರ ಮ್ಯಾನೇಜ್ಮೆಂಟ್ಸ್ ಇದೆ ಅಂತ ನಾನು ನೀಟಾಗಿ ಹೇಳಿದೀನಿ. ಸರ್ ರಿಕೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಏನಪ್ಪ? ರಿಕೋರ್ಸ್ ಮ್ಯಾನೇಜ್ಮೆಂಟ್. ಸಾರಿ, ಅದು ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಸರ್ವಿಸ್, ಈಗ ಯಾರ ಕಡೆಯಿಂದ ಸರ್ವಿಸ್ ತಗೋತೀವಲ್ವಾ ಅದನ್ನ ಮ್ಯಾನೇಜ್ ಮಾಡೋದು. ಅದು ಕರೆಕ್ಟ್ ಆಗಿದ್ಯಾ ಇಲ್ವಾ, ತಲುಪಿಸ್ತಾ ಇದಾರಾ ಇಲ್ವಾ, ಅಥವಾ ಸರಿಯಾಗಿ ಸರ್ವಿಸ್ ಪ್ರೊವೈಡ್ ಮಾಡ್ತಿದಾರಾ ಇಲ್ವಾ ಅಂತ. ಯಾರಾದ್ರೂ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ವಿ ಗೋ ಆನ್ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಒಂದು ಮೈನ್ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ಈಗ ಶೇರ್ ಆಗ್ತಿದ್ಯಾ? ಎಸ್ ಸರ್. ಸರ್ ಪೆನ್ಸಿಲ್ ಬಟನ್ ಡಿಸೇಬಲ್ ಮಾಡಿ. ಸ್ಕ್ರೀನ್ ಮೇಲೆ ಬರಿತಾನೆ ಇದ್ರಲ್ಲ. ಅಲ್ಲ, ನನ್ಗೇನ್ ಲಾಸ್ ಇಲ್ಲ ಅಂತಲ್ಲ, ಒಂದು ಹೆಲ್ಪ್ ಆಗ್ಲಿ ಅಂತ ಮಾಡ್ತಿದೀವಿ ಅಷ್ಟೇ. ಅರ್ಥ ಆಗ್ತಿದ್ಯಾ? ಯುಟಿಲೈಸ್ ಮಾಡ್ಕೊಳ್ಳಿ. ಯಾವ್ದೋ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ, ರಿಸೋರ್ಸ್ ಸಿಗ್ತಾ ಇದೆ ಅಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. 23 ಅವ್ರಿಗೆ ಇಷ್ಟು ಕೂಡ ಇಲ್ಲ. ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸರ್ ಪೆನ್ಸಿಲ್ ಬಟನ್ ಡಿಸೇಬಲ್ ಮಾಡ್ಕೊಳ್ಳಿ. ಹೌದಾ? ಸರ್ ಇಲ್ಲಾಂದ್ರೆ ಹಂಗೆ ಬರೀತಾ ಇರ್ತಾರೆ. ಒಂದು ನಿಮಿಷ.
ಸ್ಕ್ರೀನ್ ಶೇರ್ ಹಾಕಿದ್ಯಾ? ಸರ್ ಆಯ್ತಾಯ್ತು. ಸರಿ, ಆಯ್ತು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮ್ಯಾನೇಜ್ಮೆಂಟ್ ಬರುತ್ತೆ, ಒಟ್ಟು 5 ಫೇಸ್ ಅಲ್ಲಿ ಬರುತ್ತೆ ಅಂತ ನಾವು ನೋಡ್ಕೊಂಡ್ವಿ. ಈಗ ಆಕ್ಚುಯಲ್ ಆಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಡೆಸೋದ್ರಿಂದ, ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಪ್ರಾಜೆಕ್ಟ್ ಇರೋದ್ರಿಂದ ಏನ್ ಬೆನಿಫಿಟ್ಸ್ ಆಗತ್ತೆ ಅಂತ ನಾವು ಈಗ ನೋಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ಬ್ಯಾಲೆನ್ಸ್ಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅಂದ್ರೆ ಬರ್ತಿರ್ತಕ್ಕಂತ ರಿಸೋರ್ಸ್ಗಳನ್ನ ಹೀನಾಯವಾಗಿ ವೇಸ್ಟ್ ಮಾಡಕ್ ಬಿಡ್ತೀರಾ, ಅಥವಾ ಅದನ್ನ ಹೆಂಗಂದ್ರೆ ಯೂಸ್ ಮಾಡಕ್ ಆಗ್ದಿರಾ, ಒಂದು ಬ್ಯಾಲೆನ್ಸ್ ವೇವ್ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡಕ್ಕೆ ನಾವು ಬ್ಯಾಲೆನ್ಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಯಾರದು ಮ್ಯೂಟ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಬ್ಯಾನ್ ವಿಲ್ ಬಿ ಎಫರ್ಟ್ಲೆಸ್. ಕಷ್ಟಕರವಾಗಿ ಇಲ್ದಿರಾ ಒಂದು ಎಫೆಕ್ಟಿವ್ ಆಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು, ಪ್ಲಾನ್ ಅನ್ನೋದು ಸ್ಮೂತ್ ಪ್ರೋಗ್ರೆಸ್ ಆಗಿ ನಡೆಯುತ್ತೆ. ಇಂಪ್ರೂವ್ ಟೀಮ್ ಕೊಲಾಬ್ರೇಷನ್. ಈ ಪ್ರಾಜೆಕ್ಟ್ ಮ್ಯಾನೇಜ್ ಇಂಪ್ರೂವ್ ಟೀಮ್ ಕೊಲಾಬ್ರೇಷನ್, ಒಬ್ರು ಮತ್ತೆ ಇನ್ನೊಬ್ಬರ ನಡುವಿನ ಒಂದು ಸಹಭಾಗಿತ್ವನ್ನ ಬೆಳೆಸಕ್ಕೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಹೆಲ್ಪ್ ಆಗುತ್ತೆ. ಬಜೆಟ್ ಮ್ಯಾನೇಜ್ಮೆಂಟ್, ಅಲೋಕೇಟ್ ಆಗಿರೋ ಬಜೆಟ್ ನ ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳಕ್ಕೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಯೂಸ್ ಆಗುತ್ತೆ. ಎಫೆಕ್ಟಿವ್ ಕಮ್ಯುನಿಕೇಶನ್, ಒಬ್ರು ಮತ್ತೆ ಇನ್ನೊಬ್ಬರ ನಡುವಿನ ಒಂದು ಒಳ್ಳೆ ಮಾತು ಸಂಬಂಧಕತೆಗಳನ್ನ ಬೆಳೆಸೋದಕ್ಕೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಹೆಲ್ಪ್ ಆಗುತ್ತೆ. ಈಗ ನೋಡಿ, ಒಂದು ಒಳ್ಳೆ ಕಮ್ಯುನಿಕೇಶನ್ ಇತ್ತು ಅಂತಂದ್ರೆ ಆ ಪ್ರಾಜೆಕ್ಟ್ ಎಫೆಕ್ಟಿವ್ ಆಗಿ ಪ್ರೋಗ್ರೆಸ್ ಆಗಿ ನಡೆಯುತ್ತೆ. ಮೀನ್ಸ್ ಪ್ರೋಸೆಸ್ ಗಳು ಎಫೆಕ್ಟಿವ್ ಆಗಿ ಆಗುತ್ತೆ. ಸಪೋಸ್ ಕಮ್ಯುನಿಕೇಶನ್ ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ, ಒಬ್ಬನ್ ಕಂಡ್ರೆ ಒಬ್ಬನ್ಗೆ ಆಗದೆ ಇದ್ರೆ ಅವಾಗ ಏನಾಗುತ್ತೆ, ಕೆಲಸ ಚೆನ್ನಾಗಿ ನಡೆಯುತ್ತಾ? ನಡೆಯಲ್ಲ. ಸೊ ಅದನ್ನೇ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂಡ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಪ್ರೊಡಕ್ಟಿವಿಟಿ ಅಂಡ್ ಕ್ವಾಲಿಟಿ ಆಫ್ ವರ್ಕ್. ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಕ್ವಾಲಿಟಿ ಆದಂತ ಒಂದು ಪ್ರಾಜೆಕ್ಟ್ ಬೆಳೀತಾ ಹೋಗುತ್ತೆ. ಮೀನ್ಸ್ ಕ್ವಾಲಿಟಿ ವರ್ಕ್ ಬೆಳೀತಾ ಹೋಗುತ್ತೆ. ಆಮೇಲೆ ಇದಿಷ್ಟು ನೋಡಿ, ನಾನು ಹೇಳಿದ್ದೆ ನಿಮ್ಗೆ ಪ್ರೀವಿಯಸ್ ಅಲ್ಲೇ, ಒಂದು ಒಳ್ಳೆ ಕ್ವಾಲಿಟಿ ಔಟ್ಪುಟ್ ಬಂತು ಅಂತಂದ್ರೆ ಆಟೋಮೆಟಿಕ್ಲಿ ಕಸ್ಟಮರ್ಗೆ ಒಂದು ಬೆಟರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ವಾ? ಇಷ್ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಒಂದು ಬೆನಿಫಿಟ್ಸ್. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಮತ್ತೆ ಕೇಳಿ. ಸರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಹಾ ಸರ್, ಈಗ ಒಂದು ಟೀಮ್ ಎಲ್ಲ ಸೇರಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕ್ರಿಯೇಟ್ ಆಗುತ್ತೆ ಸರ್. ಹೌದೌದು, ಒಂದು ಟೀಮ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಮೆಂಬರ್ಸ್, ಮೀನ್ಸ್ ಯಾರೆಲ್ಲ ಬರ್ತಾರೆ ಅಂದ್ರೆ ಇದು ಸ್ಟಾಕ್ ಹೋಲ್ಡರ್ಸ್. ಅದೇ ಹೇಳ್ತೀನಿ, ಸ್ಟಾಕ್ ಹೋಲ್ಡರ್ಸ್ ಅಂದ್ರೆ ಯಾರು ಅಂತ. ಮ್ಯಾನೇಜರ್ಸ್ ಆಗಿರ್ಬೋದು, ಅಲ್ಲಿ ವರ್ಕ್ ಮಾಡ್ತಂತ ಎಂಪ್ಲಾಯ್ಸ್ ಆಗಿರ್ಬೋದು, ಟೀಮ್ ಲೀಡರ್ಸ್, ಟೀಮ್ ಮೆಂಬರ್ಸ್, ಸಪೋರ್ಟಿವ್ಸ್ನೆಸ್ ಕೊಡೋರು, ಮತ್ತೆ ಮೆಟೀರಿಯಲ್ ಗಳನ್ನ ಸಪ್ಲೈ ಮಾಡೋರು, ಇವರೆಲ್ಲರೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡರ್ಗೆ ಬರ್ತಾರೆ. ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಯಾರಿಗೆ ಇದು ಮೇಜರ್ಲಿ ಇದೆ ಅಂತಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗೆ. ಅರ್ಥ ಆಯ್ತಾ? ಎಸ್ ಸರ್. ಎಸ್. ನಮ್ಗೆ ಏನಿಲ್ಲ ಕೊಂಡ್ರು, ಈ ಒಂದು ಏನಿದೆ ಈಗ ನಾವು ಮಾಡ್ತಾ ಇದೀವಿ, ಇದು ಒಂದು 10 ಜನಕ್ಕೆ ಯೂಸ್ ಆಗಿ ಅವ್ರಿಗೊಂದು ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಸಾಕು. ಆ 10 ಜನನೇ ನಮ್ಗೆ ಇಂಪಾರ್ಟೆಂಟ್. ಸರ್ ಪೆನ್ಸಿಲ್ದು ಡಿಸೇಬಲ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಅಪ್ಪ.
ಎಸ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ನೆಕ್ಸ್ಟ್ ವಿ ಜಸ್ಟ್ ಮೂವ್ ಆನ್. ಅಬ್ಸ್ಟಕಲ್ಸ್ ಮೀನ್ಸ್ ಪ್ರಾಬ್ಲಮ್ ಅಲ್ಲಿ ಬರತಕ್ಕಂತಹ ತೊಂದರೆಗಳೇನು ಅಂತ. ಫಸ್ಟ್ ಪಾಯಿಂಟ್ ಏನಂತಂದ್ರೆ ಪುವರ್ ಕಮ್ಯುನಿಕೇಶನ್, ಅಂದ್ರೆ ಮಾತುಕತೆ ಸರಿಯಾಗಿ ಇಲ್ಲದೆ ಇರೋದು, ಸರಿಯಾದ ಇನ್ಫಾರ್ಮೇಶನ್ ಸರಿಯಾದ ಟೈಮ್ಗೆ ತಲುಪದೇ ಇರೋದು, ಇದನ್ನ ಪುವರ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಅನ್ಕ್ಲಿಯರ್ ಗೋಲ್ಸ್, ಕೆಲಸಗಳು ಸರಿಯಾಗಿ ಗೊತ್ತಿಲ್ಲದೆ ಇರೋದು ಅಥವಾ ಅವ್ರಿಗೆ ತಿಳಿಸದೇ ಇರೋದು, ಇದನ್ನ ಸಹಿತ ಒಂದು ಪ್ರಾಜೆಕ್ಟ್ ನ ಪ್ರೋಸೆಸ್ ನ ಕಮ್ಮಿ ಮಾಡತ್ತೆ. ಸ್ಕಿಲ್ ಗ್ಯಾಪ್, ಸ್ಕಿಲ್ ನ ಒಂದು ಕೊರತೆ ಟೀಮ್ ಮೆಂಬರ್ಸ್ ಅಲ್ಲಿ ಆಗಿರ್ಬೋದು, ಸಮಟೈಮ್ಸ್ ಮ್ಯಾನೇಜರ್ಸ್ ಅಲ್ಲೂ ಅಷ್ಟೇ ಸ್ಕಿಲ್ ಗ್ಯಾಪ್ ಅನ್ನೋದು ಇದ್ದೇ ಇರುತ್ತೆ. ಸ್ಕಿಲ್ ಗ್ಯಾಪ್ ನ ಒಂದು ಕೊರತೆ ಆಗಿರ್ಬೋದು. ಪುವರ್ ಬಜೆಟಿಂಗ್, ಬಜೆಟ್ ಮೇಡ್ ಮಾಡ್ಬೇಕಾದ್ರೇನೆ ಸರಿಯಾದ ರೀತಿ ಬಜೆಟ್ ನ ತಯಾರು ಮಾಡದೇ ಇರೋದು. ಆಮೇಲೆ ಶೆಡ್ಯೂಲಿಂಗ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಶೆಡ್ಯೂಲಿಂಗ್ ಮಾಡ್ಬೇಕಾದ್ರೆ ಸರಿಯಾದ ರೀತಿ ಶೆಡ್ಯೂಲಿಂಗ್ ಮಾಡದೇ ಇರೋದು. ಆಮೇಲೆ ಸರ್ಟನಿಟಿ ಅಂದ್ರೆ ಆಕಸ್ಮಿಕವಾಗಿ ನಾವು ಅನ್ಕೊಳ್ದೇರ ಬರ್ತಕ್ಕಂತ ಪ್ರಾಬ್ಲಮ್ಸ್. ಮೀನ್ಸ್ ಈಗ ಯಾವ್ದೋ ಒಂದು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಆಯ್ತು ಅಂದ್ರೆ ಬಿಜೆಪಿ ಬರ್ಬೋದು, ಅವರು ಟ್ಯಾಕ್ಸ್ ನ ಜಾಸ್ತಿ ಮಾಡ್ಬೋದು, ಇಲ್ಲಂತಂದ್ರೆ ಟ್ಯಾಕ್ಸಸ್ ಜಾಸ್ತಿ ಮಾಡ್ಬೋದು. ಈ ತರ ಅನ್ಸರ್ಟನಿಟೀಸ್ ಮೀನ್ಸ್ ಪೊಲಿಟಿಕಲ್ ಇಂಟರ್ಫೇಸ್ ಆಗುವಂತದ್ದು, ಇದೆಲ್ಲ ಅನ್ಸರ್ಟನಿಟೀಸ್ ಅಂಡರ್ಸ್ಗೆ ಬರುತ್ತೆ. ಸ್ಕೋಪ್ ಗ್ರಿಪ್ ಅಂತಂದ್ರೆ ಕೆಲಸಗಳು ಗೊತ್ತಿಲ್ದಿರಾ ಅದ್ರ ಮೇಲೆ ಆಸಕ್ತಿ ಕಮ್ಮಿ ಆಗೋದನ್ನ ನಾವು ಸ್ಕೋಪ್ ಗ್ರಿಪ್ ಅಂತ ಕರಿತೀವಿ. ಈ ಅಬ್ಸ್ಟಕಲ್ಸ್ ಏನಾದ್ರು ಡೌಟ್ ಇದೆಯಾ? ಸ್ಕೋಪ್ ಕ್ರೀಪ್ ಅಂದ್ರೇನು? ಸ್ಕೋಪ್ ಅಂದ್ರೆ ಏನಿಲ್ಲಪ್ಪ, ಈಗ ಇಲ್ಲಿ ನಮ್ಗೆ ತೋರಿಸ್ತೀನಿ. ಅದಕ್ಕೆ ಸ್ಕೋಪ್ ಅನ್ನೋದು ನೀವು ಲಾಸ್ಟ್ ಅಲ್ಲಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ, ಅದು ಗ್ರೀಪ್ ಅನ್ನೋದಕ್ಕೆ, ಗ್ರೀಪ್ ಅಂದ್ರೆ ಏನಿಲ್ಲ, ಕಮ್ಮಿ ಆಗೋದು ಅಂತ ಅಷ್ಟೇ. ನೋಡಿ ಸ್ಕೋಪ್ ಅಂದ್ರೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಅದ್ರ ಬಗ್ಗೆ ಒಂದು ಟಾಪಿಕ್ ಇದೆ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ಸರ್, ಆಯ್ತು. ಓಕೆ. ನೆಕ್ಸ್ಟ್ ಆಯ್ತು, ಎಲ್ಲ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯಾರಿಗೆ ಸೂಟಬಲ್ ಆಗುತ್ತೆ? ಪ್ರಾಜೆಕ್ಟ್ ಮ್ಯಾನೇಜರ್. ಎಸ್, ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗೆ ತಯಾರಿಸಿರ್ತಕ್ಕಂತ ಒಂದು ಲೀಡರ್ಶಿಪ್ ಅದಷ್ಟೇ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು. ನೋಡಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹೂ ಹ್ಯಾಂಡಲ್ ದ ಹೋಲ್ ಟೀಮ್ ವಿತ್ ಪ್ಲಾನ್ ಅಂಡ್ ಎಕ್ಸಿಕ್ಯೂಟಿಂಗ್ ದ ಪ್ರಾಜೆಕ್ಟ್. ಯಾರು ಪ್ಲಾನ್ ಜೊತೆ ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡ್ತಾರಲ್ವಾ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಜೊತೆ ಪ್ರಾಜೆಕ್ಟ್ ಪ್ಲಾನ್ಸ್ ನ ಎಕ್ಸಿಕ್ಯೂಟ್ ಮಾಡೋರ್ನ ನಾವು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಕರಿತೀವಿ. ಅರ್ಥ ಆಯ್ತಾ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದ್ರೆ ಯಾರು ಅಂತ? ಎಸ್, ಯಾರು ಟೀಮ್ ನ ಹ್ಯಾಂಡಲ್ ಮಾಡ್ತಾರೆ, ಅಥಾರಿಟಿ ಅವರು ಮೀನ್ಸ್ ಕಂಪ್ನಿ ಅವರು ಕೊಟ್ಟಿರ್ತಕ್ಕಂಥ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಜೊತೆ ಮತ್ತೆ ಪ್ಲಾನ್ಸ್ ಜೊತೆ ಒಂದು ಟಾಸ್ಕ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ ನೋಡಿ, ಅವ್ರನ್ನ ನಾವು ಮ್ಯಾನೇಜರ್ ಅಂತ ಕರಿತೀವಿ. ಅವ್ರ ಕೆಲಸ ಏನು ಅಂತಂದ್ರೆ, ಫಸ್ಟ್ ಪಾಯಿಂಟ್, ಓವರ್ ಆಲ್ ಕಂಟ್ರೋಲ್ ದ ಪ್ರಾಜೆಕ್ಟ್ ನ ಒಂದು ಸಂಪೂರ್ಣ ಹಿಡಿತ ಅವನ ಮೇಲೆನೆ ನಿಂತಿರತ್ತೆ. ಆಮೇಲೆ ಅವನು ಏನ್ ಕೆಲಸ ಮಾಡ್ತಾನೆ ಅಂದ್ರೆ, ಪ್ಲಾನಿಂಗ್, ಮಾನಿಟರಿಂಗ್ ಅಂಡ್ ಡೈರೆಕ್ಷನ್. ಟೀಮ್ ಮೆಂಬರ್ಸ್ಗೆ ಸರಿಯಾದ ರೀತಿ ಪ್ಲಾನ್ ಮಾಡೋದನ್ನ ಹೇಳ್ಕೊಡ್ತಾನೆ, ನೋಡಿ ಈ ತರ ಅಲ್ಲ ಈ ತರ ಮಾಡು. ಆಮೇಲೆ ಮಾನಿಟರಿಂಗ್ ಅಂದ್ರೆ ಅವ್ನು ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ ಅಥವಾ ಮಾಡಕ್ ಹೊರಟಿದ್ರೆ ಅದನ್ನ ಸರಿ ಮಾಡ್ತಾನೆ, ನೋಡಪ್ಪ ಈ ತರ ಇದು ಮಿಸ್ಟೇಕ್ ಆಗಿದೆ, ಇದನ್ನ ಸರಿ ಮಾಡಿ ಇದನ್ನ ಕರೆಕ್ಟ್ ಮಾಡು ಅಂತ. ಡೈರೆಕ್ಷನ್, ಹೆಂಗ್ ಮಾಡ್ಬೇಕು ಅನ್ನೋದನ್ನ ಅವನು ಹೇಳ್ಕೊಡ್ತಾನೆ. ಆಮೇಲೆ ಅವ್ನು ಯಾವಾಗ್ಲೂ ಡೇ ಟು ಡೇ ಆಗಿರ್ತಕ್ಕಂಥ ಒಂದು ಕೆಲಸಗಳನ್ನ ಅವನು ಡೈರಿನ ಒಂದು ಮೇಂಟೈನ್ ಮಾಡಿ ಇಟ್ಕೋತಾನೆ. ಯಾವ ತರ ಅಂತಂದ್ರೆ, ಟೈಮ್ ಟು ಕಂಪ್ಲೀಟ್ ಎ ಪ್ರಾಜೆಕ್ಟ್, ವಿತ್ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಕ್ಕೆ ಅವನ ಮೇಲೆ ಜಾಸ್ತಿ ಆಕ್ಚುಲಿ ಪ್ರೆಷರ್ ಇರುತ್ತೆ. ಆಮೇಲೆ ಪ್ರಾಜೆಕ್ಟ್ ಕಮ್ಯುನಿಕೇಶನ್ ವಿತ್ ಪ್ರಾಜೆಕ್ಟ್ ಟೀಮ್ ಅಂಡ್ ಸ್ಟೇಕ್ ಹೋಲ್ಡರ್ಸ್. ಅವನ್ ಏನ್ ಮಾಡ್ತಾನೆ ಅಂದ್ರೆ, ಪ್ರಾಜೆಕ್ಟ್ ಟೀಮ್ ಜೊತೆ ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಹೆಂಗ್ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ. ಆಮೇಲೆ ಪ್ರಾಜೆಕ್ಟ್ ರಿಸ್ಕ್, ಹೂ ಇಸ್ ದಟ್, ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಪ್ರಾಜೆಕ್ಟ್ ರಿಸ್ಕ್ ಐಡೆಂಟಿಫಿಕೇಶನ್, ರಿಸ್ಕ್ ನ ಐಡೆಂಟಿಟಿ ಮಾಡಿ ಅದನ್ನ ಹೆಂಗ್ ಮಿನಿಮೈಸ್ ಮಾಡ್ಬೇಕು ಅಥವಾ ಕಮ್ಮಿ ಮಾಡ್ಬೇಕು ಅನ್ನೋದನ್ನ ಇವನು ನೋಡ್ಕೋತಾನೆ. ಶೆಡ್ಯೂಲಿಂಗ್ ಗೆ ಬಜೆಟ್
ಸರ್ ವಾಯ್ಸ್ ಸ್ಕ್ರೀನ್ ತೋರಿಸ್ತಾ ಇಲ್ಲ. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ನನ್ ವಾಯ್ಸ್ ಕೇಳಿಸ್ತಿದ್ಯಪ್ಪ? ಕೇಳಿಸ್ತಾ ಇದೆ ಸರ್. ಸರ್ ಕೇಳಿಸ್ತೈತೆ. ಇದು ಅಬ್ಸ್ಟ್ಯಾಕಲ್ಸ್ ತೊಂದರೆಗಳು ಗೊತ್ತಾಯ್ತಾ ನಿಮ್ಗೆ? ಯಾವ್ಯಾವ ತರ ಕಮ್ಯುನಿಕೇಶನ್, ಅನ್ಕ್ಲಿಯರ್ ಗೋಲ್ಸ್, ಸ್ಕಿಲ್ ಗ್ಯಾಪ್ ಇರೋದು, ಮತ್ತೆ ಬಜೆಟ್ ನ ಸರಿಯಾಗಿ ಆಗ್ತಾ ಇರೋದು, ಮತ್ತೆ ಶೆಡ್ಯೂಲಿಂಗ್ ಅಲ್ಲಿ ಕನ್ಫ್ಯೂಷನ್ಸ್ ಆಗೋದು ಅಥವಾ ಶೆಡ್ಯೂಲಿಂಗ್ ಸರಿಯಾಗಿ ಮಾಡದೇ ಇರೋದು, ಆಮೇಲೆ ಅನ್ಸರ್ಟನಿಟೀಸ್ ಮೀನ್ಸ್ ಆಕಸ್ಮಿಕ ಘಟನೆಗಳು ಏನಾದ್ರು ನಡೆಯೋದು, ಆಮೇಲೆ ಆ ಕೆಲ್ಸದ ಮೇಲೆ ಆಸಕ್ತಿ ಕಮ್ಮಿ ಆಗೋದು, ಮೀನ್ಸ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ ಸರಿಯಾಗಿ ಗೊತ್ತಿಲ್ಲದೆ ಇರೋದು, ಇಷ್ಟೂನು ಒಂದು ಅಬ್ಸ್ಟ್ಯಾಕಲ್ಸ್ ಗೆ ಕಾರಣ. ಅರ್ಥ ಆಗ್ತಿದ್ಯಾ? ಆಯ್ತು ಸರ್. ಎಸ್, ಜಸ್ಟ್ ಗೋ ಆನ್ ನೆಕ್ಸ್ಟ್. ಮ್ಯಾನೇಜರ್ಸ್ ಹೇಳಿದೀನಿ. ಮ್ಯಾನೇಜರ್ ಬಗ್ಗೆ ನಾನು ಅದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಸರ್ ಸರ್. ಈ ಡೌಟ್ ಇತ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ ನಾವು MCQs ಡಿಸ್ಕಷನ್ ಮಾಡೋಣ ಈ ಲೆಸನ್ ಆದ್ಮೇಲೆ. ಅವಾಗ ಒಂದಷ್ಟು ಟಾಪಿಕ್ಸ್ ನಿಮ್ಗೆ ಕವರ್ ಆಗುತ್ತೆ, ಮೀನ್ಸ್ ಇಲ್ಲಿ ಮಾಡಿರೋಂಥದ್ದು. ಮ್ಯಾನೇಜರ್ ಆಯ್ತು. ನೆಕ್ಸ್ಟ್ ಸಿ, ಇದು ವೆರಿ ಇಂಪಾರ್ಟೆಂಟ್ ಬಿಕಾಸ್ 2023 ಒಂದು ಕ್ವಶನ್ ನ ರೈಸ್ ಮಾಡಿದ್ರು. ಅದು ಯಾವ ತರ ಅಂತ ನಾನು ಹೇಳ್ತೀನಿ. ಫಸ್ಟ್ 7ನೇ ಟಾಪಿಕ್ ಏನು ಅಂತಂದ್ರೆ ಕನ್ಸಲ್ಟೆಂಟ್ ಅಂದ್ರೆ ಏನು ಅಂತ ನಿಮ್ಗೆ ತಿಳ್ಕೊಬೇಕು. ಆಯ್ತಾ? ಕನ್ಸಲ್ಟೆಂಟ್ ಅಂದ್ರೆ ಏನಿಲ್ಲ, ಅವರು ಒಂದು ಟೆಕ್ನಿಕಲ್ ಪರ್ಸನ್. ಆಯ್ತಾ? ಅವರು ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಮೀನ್ಸ್ ಕಾಂಟ್ರಿಬ್ಯೂಟ್ ಅಂತ ಕರಿತೀವಿ. ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವ್ರನ್ನ ಯಾರು ಮೀನ್ಸ್ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಕ್ಲೈಂಟ್ ಅಥವಾ ಅಥಾರಿಟಿ ಅವರು ಸೆಲೆಕ್ಟ್ ಮಾಡಿರ್ತಾರೆ.
ಡಿಫ್ರೆಂಟ್ ಕೈಂಡ್ಸ್ ಆಫ್ ಕನ್ಸಲ್ಟೆಂಟ್ ಇದೆ, ಟಾಟಾ ಇದೆ, ಬಿರ್ಲಾ ಇದೆ, ಆಮೇಲೆ ಶೋಭಾ ಇದೆ, ಪ್ರೆಸ್ಟೀಜ್ ಇದೆ. ಇವರೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕನ್ಸಲ್ಟೆಂಟ್. ಸರ್ ಅವಾಗ ಸ್ಟಕ್ ಆಯ್ತಾ ಇರ್ತದಲ್ಲ, ಯಾಕೆ ಸರ್? ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ನಮ್ಮ ಆಫೀಸ್ ಅಲ್ಲಿ, ಅದಕ್ಕೋಸ್ಕರ ಬೇಜಾರ್ ಮಾಡ್ಕೋಬೇಡಿ, ನಾನು ಹೇಳ್ಕೊಡ್ತೀನಿ ನೀಟಾಗಿ. ನಾನು ಅವಾಗ್ಲೇ ಹೇಳಿದ್ದೆ, ಕನ್ಸಲ್ಟೆಂಟ್ ಅಂದ್ರೆ ಅವರೊಂದು ಟೆಕ್ನಿಕಲ್ ಪರ್ಸನ್, ಅವ್ರನ್ನ ಅಥಾರಿಟಿ ಅವರು ಅಥವಾ ಕ್ಲೈಂಟ್ಸ್ ಟೈಮ್ಸ್ ನೇಮಕ ಮಾಡಿರ್ತಾರೆ ಅಂತ, ಮೀನ್ಸ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂತ. ಆ ಕನ್ಸಲ್ಟೆನ್ಸ್ ಅಂದ್ರೆ ಟೆಕ್ನಿಕಲ್ ಪರ್ಸನ್ದು ಕೆಲಸ ಏನು ಪ್ರಾಜೆಕ್ಟ್ ಅಲ್ಲಿ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಕೇಳಿಸ್ಕೊಳ್ಳಿ, ಗೈಡೆನ್ಸ್ ಅಂಡ್ ಡೈರೆಕ್ಷನ್ ಫಾರ್ ಮ್ಯಾನೇಜರ್ಸ್ ಅಂಡ್ ಟೀಮ್ ಮೆಂಬರ್ಸ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲಸ ಯಾವ ತರ ನಡಿಬೇಕು, ಯಾವ ತರ ಶುರು ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಗೈಡೆನ್ಸ್ ಕೊಡ್ತಾರೆ, ಮತ್ತೆ ಡೈರೆಕ್ಷನ್ ಕೊಡ್ತಾರೆ ಮ್ಯಾನೇಜರ್ಸ್ಗೆ ಮತ್ತೆ ಟೀಮ್ ಮೆಂಬರ್ಸ್ಗೆ. ಇದು ಅವ್ರ ಫಸ್ಟ್ ಕೆಲಸ. ಆಮೇಲೆ ಹಿ ಫಿಲ್ ದ ಗ್ಯಾಪ್ ಇಫ್ ದೇರ್ ಇಸ್ ನೋ ಎಕ್ಸ್ಪರ್ಟೈಸ್ ಪರ್ಸನ್ ಇನ್ ದಿ ಪ್ರಾಜೆಕ್ಟ್. ನಮ್ಮ ಪ್ರಾಜೆಕ್ಟ್ ಅಲ್ಲಿ ಮೀನ್ಸ್ ಅದ್ರ 2 ಟೈಪ್ಸ್ ಇದೆ, ಒಂದು ಇನ್ ಹೌಸ್ ಕನ್ಸಲ್ಟೆಂಟ್, ಔಟ್ ಹೌಸ್ ಕನ್ಸಲ್ಟೆಂಟ್ ಅಂತ. ಅದು ಹೇಳ್ತೀನಿ. ಇನ್ ಹೌಸ್ ಕನ್ಸಲ್ಟೆಂಟ್ ಸಪೋಸ್ ಇಲ್ಲ ಅಂತಂದ್ರೆ ಅವರು ಆ ಒಂದು ಜಾಗನ ಭರ್ತಿ ಮಾಡ್ತಾರೆ. ಹಿ ಫಿಲ್ ದ ಗ್ಯಾಪ್ ಇಫ್ ದೇರ್ ಇಸ್ ನೋ ಎಕ್ಸ್ಪರ್ಟೈಸ್ ಪರ್ಸನ್ ಇನ್ ದಿ ಪ್ರಾಜೆಕ್ಟ್ ಅಂಡ್ ಈಸ್ ಇಂಟ್ರೊಡ್ಯೂಸ್ ಎ ನ್ಯೂ ಟೆಕ್ನಾಲಜಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಈಗ ಆಚೆ ಯಾವ್ದೋ ಜಪಾನ್ ಅವರು ಯಾವ್ದೋ ಒಂದು ಟೆಕ್ನಾಲಜಿ ಕಂಡು ಹಿಡಿದಿರ್ತಾರೆ, ಅಥವಾ ಚೈನೀಸ್ ಇಂದ ಯಾವ್ದೋ ಒಂದು ಟೆಕ್ನಾಲಜಿ ಕಂಡು ಹಿಡಿದಿರ್ತಾರೆ. ಆ ಒಂದು ಟೆಕ್ನಾಲಜಿನ ಇಲ್ಲಿ ಕಾರ್ಯರೂಪಕ್ಕೆ ತರಕ್ಕೆ ಅವರು ಆ ಟೆಕ್ನಾಲಜಿನ ಅಥಾರಿಟಿ ಅವ್ರಿಗೆ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗೆ ಟೀಮ್ ಮೆಂಬರ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಆಮೇಲೆ ಹಿ ಗಿವ್ ದ ಗೈಡೆನ್ಸ್ ಫ್ರಮ್ ದ ಮ್ಯಾನೇಜರ್ಸ್ ಅಂಡ್ ಟೀಮ್ ಮೆಂಬರ್ಸ್ ಹೌ ಟು ಕಂಟ್ರೋಲ್ ಎ ಕಾಸ್ಟ್ ಅಂಡ್ ಟೈಮ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಮೈನ್ ಇನ್ನೊಂದು ಕೆಲಸ, ಹೆಂಗೆ ಬಜೆಟ್ ನ ಮತ್ತೆ ಟೈಮ್ ನ ಒಂದು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡು, ಹೆಂಗೆ ಕಂಟ್ರೋಲ್ ಮಾಡ್ಕೊಂಡು ಪ್ರಾಜೆಕ್ಟ್ ಪ್ರೋಸೆಸ್ ಮೀನ್ಸ್ ಆಕ್ಟಿವಿಟೀಸ್ ನ ಎಫೆಕ್ಟಿವ್ ಆಗಿ ಮಾಡ್ಬೋದು ಅನ್ನೋದನ್ನ ಒಂದು ಗೈಡೆನ್ಸ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅವರು ಕೊಡ್ತಾರೆ. ಮತ್ತೆ ನಾನು ಇನ್ನೊಂದ್ಸರಿ, ಕನ್ಸಲ್ಟೆಂಟ್ ಅಂದ್ರೆ ಯಾರು ಹೇಳಿ? ನಾನೀಗಷ್ಟೇ ಹೇಳಿದ್ದೆ, ಸರ್ ಡೈರೆಕ್ಷನ್ ಮತ್ತೆ ಗೈಡೆನ್ಸ್ ಕೊಡೋರು. ಎಸ್, ಎಕ್ಸ್ಪರ್ಟೈಸ್ ಪರ್ಸನ್. ಅವರು ಇನ್ವಾಲ್ವ್ ಆಗಿರ್ತಾರೆ ಪ್ರಾಜೆಕ್ಟ್ ಅಲ್ಲಿ. ನೋಡಿ, ಕೆ ಅವರು ಈ ತರನು ಸಹಿತ ಕ್ವಶನ್ಸ್ ನ ಅರೇಂಜ್ ಮಾಡ್ಬೋದು. ಯಾವ ತರ ಅಂದ್ರೆ, ದ ಎಕ್ಸ್ಪರ್ಟೈಸ್ ಪರ್ಸನ್ ಈಸ್ ಕಾಂಟ್ರಿಬ್ಯೂಟ್ ಆರ್ ಪಾರ್ಟಿಸಿಪೇಟ್ ಇನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಯಾರು ಅಂತ ಕೇಳಿದ್ರೆ ಕನ್ಸಲ್ಟೆಂಟ್. ಇಂಡೈರೆಕ್ಟ್ಲಿ ಯಾರು ಅಂತಂದ್ರೆ ಹೇಳ್ತೀನಿ ನೋಡಿ. ಇಂಡೈರೆಕ್ಟ್ಲಿ, ಒಂದ್ ನಿಮಿಷಪ್ಪ, ನಾನು ಅವಾಗ್ಲೇ ಹೇಳಿದ್ದೆ ಕನ್ಸಲ್ಟೆನ್ಸಿಲಿ 2 ಟೈಪ್ಸ್ ಆಫ್ ಕನ್ಸಲ್ಟೆನ್ಸಿ ಇದೆ ಅಂತ. ಒಂದು ಇನ್ ಹೌಸ್. ಈಗ ಆ ಕಂಪ್ನಿನೇ ಒಂದು ಕನ್ಸಲ್ಟೆನ್ಸಿನ ಮೀನ್ಸ್ ಎಕ್ಸ್ಪರ್ಟ್ ಪರ್ಸನ್ ನ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅವ್ರು ಇಲ್ಲ ಅಂತಂದ್ರೆ ಮಾತ್ರ ಔಟ್ಸೈಡ್ ಇಂದ ಕರ್ಕೊಂಡ್ ಬರೋದು. 2023 ಒಂದು ಕ್ವಶನ್ ಅರೈಸ್ ಮಾಡಿದ್ರು, ಇಫ್ ದೇರ್ ಇಸ್ ನೋ, ಅರ್ಥ ಮಾಡ್ಕೊಳ್ಳಿ, ಇಫ್ ದೇರ್ ಇಸ್ ನೋ ಎಕ್ಸ್ಪರ್ಟೈಸ್ ಪರ್ಸನ್ ಇನ್ ಅಥಾರಿಟಿ ವಾಟ್ ವಿಲ್ ಡೂಯಿಂಗ್ ಅಂತ ಕೇಳಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಔಟ್ಸೈಡ್ ಇಂದ ಕನ್ಸಲ್ಟೆನ್ಸ್ ನ ಕರ್ಕೊಂಡ್ ಬರ್ತಾರೆ. ಇದು 2023 ಕೊಟ್ಟಿದ್ರು. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಗೊತ್ತಾಯ್ತಾ ಇನ್ ಹೌಸ್ ಔಟ್ ಹೌಸ್ ಅಂದ್ರೆ? ಇನ್ ಹೌಸ್ ಅಂದ್ರೆ ಆಲ್ರೆಡಿ ಅವರೇ ಮೇಂಟೈನ್ ಮಾಡಿರ್ತಾರೆ. ಔಟ್ ಹೌಸ್ ಅಂತಂದ್ರೆ ಇನ್ ಹೌಸ್ ಅಲ್ಲಿ ಇಲ್ಲ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅನ್ನೋ ಟೈಮಲ್ಲಿ ಮಾತ್ರ ಔಟ್ ಸೈಡ್ ಇಂದ ಕರ್ಕೊಂಡ್ ಬರ್ತಾರೆ ಅಷ್ಟೇ. ಇದು ಅರ್ಥ ಆಗಿದೆ ಕನ್ಸಲ್ಟೆಂಟ್ ಟಾಪಿಕ್? ಎಸ್, ಗುಡ್.
ನೆಕ್ಸ್ಟ್ ಇದು 8th ಟಾಪಿಕ್. ಈ ಚಾಪ್ಟರ್ ಅಲ್ಲಿ 4 ಮಾರ್ಕ್ಸ್ ಬರುತ್ತೆ. ಎಲ್ಲ ಸಿಂಪಲ್, ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಅರ್ಥ ಆಯ್ತಾ? ಕಣ್ಣು ಮುಚ್ಕೊಂಡ್ ತೆಗಿಬೋದು. ಇದ್ರಲ್ಲಿ ಮಾತ್ರ ನಾನ್ ಗ್ಯಾರಂಟಿ ಕೊಡ್ತೀನಿ. ಪಕ್ಕ ನೀವು ಓದಿದ್ದೆ ಆದ್ರೆ, ಈ ಪ್ರಾಜೆಕ್ಟ್ ನ ಅರ್ಧ ಕುಡ್ದಿದ್ರಾಗಿದ್ರೆ ಈ PMS ಸಬ್ಜೆಕ್ಟ್ ನ, ಡೆಫಿನೆಟ್ಲಿ ಯು ವಿಲ್ ಗೆಟ್ 20 ಔಟ್ ಆಫ್ 20. ನಾವು ಎಫರ್ಟ್ ಹಾಕ್ತಿವಿ, ಅದ್ರ ಜೊತೆ ನೀವು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಬಿಕಾಸ್ ಕೆಲವೊಂದು ತುಂಬಾ ಜನಕ್ಕೆ ಈಗ ಟ್ಯುಟೋರಿಯಲ್ಸ್ ಆಗ್ಲಿ ಅಥವಾ ಅಕಾಡೆಮಿಕ್ ಹೋಗ್ಲಿ ಕಾಸಿರಲ್ಲ, ಅಂತವ್ರಿಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನೀವು ಅಕಾಡೆಮಿಕ್ಸ್ಗೆಲ್ಲ ಹೋಗ್ತಾ ಇರ್ತೀರಾ, ನಿಮ್ಗೆ ರಿವಿಷನ್ ಆಗತ್ತೆ ಇದು. ಆಯ್ತು, ಈಗ ಫಸ್ಟ್ ಆಪರೇಷನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಾಜೆಕ್ಟ್ ಅಂದ್ರೆ ಆನ್ ಗೋಯಿಂಗ್ ವರ್ಕ್, ಪ್ರಾಜೆಕ್ಟ್ ಅಂದ್ರೆ ಅದು ಟೆಂಪ್ರವರಿ ವರ್ಕ್, ಯುನಿಕ್ ಅಂತ ನಾವು ಹೇಳಿದ್ವಿ. ಈಗ ಆಪರೇಷನ್ಸ್ ಅಂದ್ರೆ ಏನಿಲ್ಲ, ಡೇ ಟು ಡೇ, ಡೈಲಿ ದಿನದ ಬೇಸಿದ ಮೇಲೆ ಆಗುವಂತಹ ಒಂದು ಕಂಟಿನ್ಯೂಸ್ ವರ್ಕ್, ಮೀನ್ಸ್ ಸ್ಟಾಪ್ ಆಗಲ್ಲ, ಇದು ಪರ್ಮನೆಂಟ್ ವರ್ಕ್. ಆಯ್ತು, ಈಗ ಪ್ರಾಜೆಕ್ಟ್ಗೂ ಮತ್ತೆ ಹಿಂಗೆ ವ್ಯತ್ಯಾಸ ಮಾಡ್ಕೊಂಡು ಓದೋಣ, ಅವಾಗ ನಿಮ್ಗೂ ಅರ್ಥ ಆಗುತ್ತೆ. ಪ್ರಾಜೆಕ್ಟ್ ಮತ್ತೆ ಆಪರೇಷನ್ಸ್ ಅಂದ್ರೆ ಏನು ಅಂದ್ರೆ, ನಾನು ಫಸ್ಟ್ ಹೇಳಿದ್ದೆ, ಪ್ರಾಜೆಕ್ಟ್ ಅನ್ನೋದು ಟೆಂಪ್ರವರಿ ಆಗಿ ಮಾಡುವಂತ ಕೆಲಸ. ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟ್ ಆಗಿ ಸ್ಯಾಮ್ಸಂಗ್ S24 ಅಲ್ಟ್ರಾ ಲಾಂಚ್ ಆಯ್ತು ಅಲ್ವಾ? ಅದು ಏನ್ ಮಾಡುದು ಅಂದ್ರೆ, ಡಿಸೈನ್ಗೋಸ್ಕರ ಮತ್ತೆ ಬಾಡಿ ಡಿಸೈನ್ ಮಾಡೋದಕ್ಕೋಸ್ಕರ, ಡಿಸ್ಪ್ಲೇ ಡಿಸೈನ್ ಮಾಡೋದಕ್ಕೋಸ್ಕರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅದ್ರಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೋಸ್ಕರ ಅವ್ರೆಲ್ಲಾನು ಪ್ರಾಜೆಕ್ಟ್ ಟೀಮ್ ಕುತ್ಕೊಂಡು, ಮೀನ್ಸ್ ಅದೊಂದು ಪ್ರಾಜೆಕ್ಟ್. S24 ಅಲ್ಟ್ರಾ ಅನ್ನೋದು ಒಂದು ಪ್ರಾಜೆಕ್ಟ್. ಅದು ಟೆಂಪ್ರವರಿ ಆಗಿ ಮಾಡಿ ಮುಗಿಸಿದ್ರು. ಆಗ ಏನಾಯ್ತು ಅಂದ್ರೆ, ರಿಸಲ್ಟ್ ವಿಲ್ ಬಿ ಯೂನಿಕ್. ಅಲ್ಲಿ ರಿಸಲ್ಟ್ ಮೀನ್ಸ್ S24 ಅಲ್ಟ್ರಾ ಅನ್ನೋ ಒಂದು ಪ್ರಾಜೆಕ್ಟ್ ಯುನಿಕ್ ಆಗಿ ಆಚೆ ಬಂತು. ಅದ್ರ ತರ ಡಿಫ್ರೆಂಟ್ ಫೋನ್ಸ್ ಏನೋ ಆಚೆ ಬರ್ಲಿಲ್ಲ. S24 ಅಲ್ಟ್ರಾ ಅಂದ್ರೆ S24 ಅಲ್ಟ್ರಾ ಅಷ್ಟೇ. ಯೂಸ್ ಎ ಮನಿ ಫಾರ್ ಔಟ್ಪುಟ್ ಅಂದ್ರೆ, ಆ ಒಂದು ಡಿಸೈನ್ ಆಗಕ್ಕೆ, ಮೇಡ್ ಆಗಕ್ಕೆ ತುಂಬಾನೇ ಮನಿನ ಖರ್ಚು ಮಾಡಿದ್ರು. ಇದು ಪ್ರಾಜೆಕ್ಟ್ ಅಲ್ಲಿ ಇದು ಟೆಂಪ್ರವರಿ, ರಿಸಲ್ಟ್ ವಿಲ್ ಬಿ ಯುನಿಕ್ ಅಂಡ್ ಇಟ್ ಈಸ್ ಯೂಸ್ ಎ ಮೋರ್ ಮನಿ ಫಾರ್ ಔಟ್ಪುಟ್. ಆದ್ರೆ ಆಪರೇಷನ್ಸ್ ಆತರ ಇಲ್ಲಪ್ಪ. ಆಪರೇಷನ್ಸ್ ಅಂದ್ರೆ ಪರ್ಮನೆಂಟ್ ಅಂಡ್ ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಯಾವ ತರ ಅಂತಂದ್ರೆ, ಇಲ್ಲಿ ತಿಳ್ಕೊಳ್ಳಿ. ಈಗ ನಾವು ಒಂದು ಸಾರಿ S24 ಅಲ್ಟ್ರಾನ ಕಂಡಿಡ್ಬಿಟ್ವಿ ಅಂತಂದ್ರೆ, ಆತರ ನಂಬರ್ ಆಫ್ ಮಾಡೆಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಮಾರ್ಕೆಟ್ ಬಿಡ್ಬೇಕು. ಅರ್ಥ ಆಗ್ತಿದ್ಯಾ? ಅದನ್ನೇ ನಾವು ಪರ್ಮನೆಂಟ್ ಅಂಡ್ ಆನ್ ಗೋಯಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಆಪರೇಷನ್ಸ್ ಗೆ ಬೆಸ್ಟ್ ಸೂಟಬಲ್ ಅಂತಂದ್ರೆ ಪ್ರೊಡಕ್ಷನ್. ಅರ್ಥ ಆಗ್ತಿದ್ಯಾ ನಾನು ಹೇಳೋದು? ಆ ರಿಸಲ್ಟ್ ವಿಲ್ ಬಿ ಯೂನಿಕ್. ಯಾಕೆ ರಿಸಲ್ಟ್ ವಿಲ್ ಬಿ ಯೂನಿಕ್? ಸಾರಿ, ರಿಪಿಟೇಟಿವ್ ಸಾರಿ. ಅದಿಷ್ಟಾರೆ ಹೆಸರು ಬರೆದು ಕಳಿಸ್ತೀನಿ, ಕೇಳ್ತೀನಿ ಅದ. ಹಲೋ, ಹಾ ಸರ್. ರಿಸಲ್ಟ್ ವಿಲ್ ಬಿ ರಿಪಿಟೇಟಿವ್. ಯಾಕೆ? ಸೇಮ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್, ಸೇಮ್ ಪ್ರೊಡಕ್ಷನ್ ನಾವು ಅದೇ ತರ ನಂಬರ್ ಆಫ್ S24 ಅಲ್ಟ್ರಾ ಫೋನ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ರಿಸಲ್ಟ್ ವಿಲ್ ಬಿ ರಿಪಿಟೇಟಿವ್. ಅಂಡ್ ಈಗ ನೋಡಿ, ಈ ಪಾಯಿಂಟ್ ಮುಖ್ಯ. ಇಟ್ ಈಸ್ ಯೂಸ್ ಮನಿ ಫಾರ್ ಔಟ್ಪುಟ್. ಪ್ರಾಜೆಕ್ಟ್ ಮನಿನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಔಟ್ಪುಟ್ಗೋಸ್ಕರ. ಆದ್ರೆ ಆಪರೇಷನ್ಸ್ ಆತರ ಅಲ್ಲ. ಒಂದ್ಸಾರಿ ನೀವು S24 ಅಲ್ಟ್ರಾನ ಕಂಡುಹಿಡಿದ್ಬಿಟ್ರಿ ಅಂತಂದ್ರೆ, ಅದು ಪ್ರಾಫಿಟ್ ನ ತಂದ್ಕೊಡುತ್ತೆ. ಹೆಂಗೆ ಅಂದ್ರೆ, ನಂಬರ್ ಆಫ್ ಪ್ರೊಡಕ್ಷನ್ಸ್ ಶುರುವಾದಾಗ ಅಥವಾ ನಂಬರ್ ಆಫ್ ಫೋನ್ಸ್ ಗಳು ಸೇಲ್ ಆದಾಗ ಇಟ್ಸ್ ಮೇಕ್ ಎ ಪ್ರಾಫಿಟ್. ಇಷ್ಟೇ ಆಪರೇಷನ್ಸ್ ಅಂದ್ರೆ. ಡೇ ಟು ಡೇ ಕಂಟಿನ್ಯೂಸ್ ಆಕ್ಟಿವಿಟಿ, ಇದು ಪರ್ಮನೆಂಟ್ ಪ್ರೋಸೆಸ್, ರಿಸಲ್ಟ್ ರಿಪಿಟೇಟಿವ್ ಆಗಿರುತ್ತೆ, ಇದು ಪ್ರಾಫಿಟ್ ನ ತಂದ್ಕೊಡುತ್ತೆ. ಇಷ್ಟೇ ಆಪರೇಷನ್ಸ್. ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಏನಿಲ್ಲ ಸರ್. ಅರ್ಥ ಆಗಿದೆಯಾ ನಾ ಮಾಡಿರೋದು? Yes, sir. ಅರ್ಥ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಆಸ್ಕ್ ಮೀ ಅಗೇನ್. ನಾನ್ ಮತ್ತೆ ರಿಪೀಟ್ ಮಾಡಕ್ ರೆಡಿ. ಆಪರೇಷನ್ಸ್ ಆಯ್ತು. ಈಗ ಇದ್ರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಇಲ್ಲ Yes. No, sir. We next go on. ಕೇಳಿಸ್ತಿದ್ಯಾ ನನ್ನ ವಾಯ್ಸು? Yes, sir. ಸರ್ ಪ್ರೊಸೆಸಿಂಗ್ ಪ್ರಾಜೆಕ್ಟ್ ಇಲ್ಲಿ ನೋಡಿ, ಅಂಡ್ ಸ್ಟೆಪ್ಸ್. ಪ್ರೋಸೆಸ್ ಅಂತಂದ್ರೆ ಕೆಲಸ ಅಂತ ಅರ್ಥ.
the sequence of steps that need to be taken in order to proceed to produce a specific result. ಅಂದ್ರೆ ಒಂದು ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಸೀಕ್ವೆನ್ಸ್ ಆಫ್ ವರ್ಕ್ ನ ಆರ್ಡರ್ ಬೈ ಆರ್ಡರ್ ಮುಗಿಸ್ಕೊಂತಾ ಬರೋದನ್ನ ನಾವು ಪ್ರೋಸೆಸ್ ಅಂತ ಕರಿತೀವಿ, ಒಂದು ರಿಸಲ್ಟ್ ನ ಔಟ್ಪುಟ್ ಗೋಸ್ಕರ. ನೋಡ್ರಿ, ಈಗ ನೀವು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಮನೆ ಕಟ್ಬೇಕು ಅನ್ಕೊಳ್ಳೋದು ಒಂದು ಏನದು ಗುರಿ, ಮೀನ್ಸ್ ಗೋಲ್ ಅಂಡ್ ಆಬ್ಜೆಕ್ಟಿವ್, ವಾಟ್ ಎವರ್ ಏನ್ ಬೇಕಾದ್ರೂ ತಗೊಳ್ಳಿ. ಅದಕ್ಕೆ ಒಂದು ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್, ಮೀನ್ಸ್ ಗುಂಡಿ ಅಗಿಯೋದಾಗಿರ್ಬೋದು, ಪಾಯ ಹಾಕೋದಾಗಿರ್ಬೋದು, ಕಂಬಿ ಕಟ್ಟೋದಾಗಿರ್ಬೋದು, ಪಿಲ್ಲರ್ ಗಳನ್ನ ಎಬ್ರಿಸೋದಾಗಿರ್ಬೋದು, ಅದೆಲ್ಲ ಒಂದು ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್. ಅದನ್ನ 1 by 1 ಸೀಕ್ವೆನ್ಸ್ ಅಂದ್ರೆ ಅದೇ 1 by 1 ಕಂಪ್ಲೀಟ್ ಮಾಡ್ತಾ ಬರೋದನ್ನ ನಾವು ಪ್ರೋಸೆಸ್ ಅಂತ ಕರಿತೀವಿ. ಇದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದನ್ನ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದು 5 ಫೇಸ್ ಅಲ್ಲಿ ಬರುತ್ತೆ. ಯಾವ ಫೇಸ್ ಅಂತಂದ್ರೆ ಇನಿಷಿಯೇಷನ್, ಸ್ಟಾರ್ಟಿಂಗ್ ಫೇಸ್ ಅಲ್ಲೂ ಬರುತ್ತೆ, ಪ್ಲಾನಿಂಗ್ ಫೇಸ್ ಅಲ್ಲೂ ಬರುತ್ತೆ, ಎಕ್ಸಿಕ್ಯೂಷನ್ ಫೇಸ್ ಅಲ್ಲೂ ಬರುತ್ತೆ. ಇದು ಮೋಸ್ಟ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಇನಿಷಿಯೇಷನ್, ಮಾನಿಟರಿಂಗ್ ಇವೆಲ್ಲ. 3rd ಚಾಪ್ಟರ್ ಇದೆ, ಅದು ನೀಟಾಗಿ ನಾನು ಹೇಳ್ಕೊಡ್ತೀನಿ. ಏನ್ ಇನಿಷಿಯೇಷನ್ ಅಂದ್ರೆ ಏನು, ಪ್ಲಾನಿಂಗ್ ಅಂದ್ರೆ ಏನು ಅಂತೆಲ್ಲ ನೀಟಾಗಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇಷ್ಟು ಒಂದು ಫೇಸ್ ಅಲ್ಲಿ ಈ ಪ್ರೋಸೆಸ್ ಅನ್ನೋದು ನಡೆಯುತ್ತೆ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಈಗಲೇ ಕೇಳಿ. ಸರ್, ಕ್ಲೋಸಿಂಗ್ ಮುಂಚೆ ಎವ್ಯಾಲ್ಯೂಯೇಷನ್ ಬರುತ್ತಲ್ಲ? ಹೌದು, ಇದು ನಿಮ್ಗೆ 4th ಚಾಪ್ಟರ್ ಅಲ್ಲೇ ಏನೋ ಇದೆ ಸರ್. ಇನಿಷಿಯೇಷನ್ ಅಂದ್ರೆ ಫಸ್ಟ್ ಇದು ಕಸ್ಟಮರ್ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಹೌದಪ್ಪ, ಮಾಡೋದು. ಕರೆಕ್ಟ್. ಇನಿಷಿಯೇಷನ್ ಅಂದ್ರೆ ಒಂದು ಸ್ಟಾರ್ಟಿಂಗ್ ಐಡಿಯಾ ಅಂತ ಹೇಳಿ ಕರಿತೀವಿ. ಹೇಳಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಈ ತರ ಓದೋರ್ ಬೇಕು. ಹೇಳಿ, ಯಾಕೆ ಗೊತ್ತೇನ್ರೋ, ನೀವ್ ಎಷ್ಟಕ್ಕೆ ಈಗ ನಾನು ಏನ್ ಹೇಳ್ತಿದ್ದೀನಿ ಗೊತ್ತಾ, ನೀವೀಗ ಎಷ್ಟು ಕಷ್ಟ ಬೀಳ್ತೀರೋ, ಎಂಡ್ ಆಫ್ ದ ಡೇ ನೀವೇ ನಿಮ್ ಬಗ್ಗೆನೇ ಹೆಮ್ಮೆ ಮಾಡ್ಕೋತೀರಾ. ನಿಜವಾಗ್ಲು ಇವತ್ ನೀವು ಕಷ್ಟ ಬೀಳಿ ನಾಳೆ ನೀವು ಸುಖವಾಗಿರ್ತೀರಾ. ಈಗ ನಿಜ ಹೇಳ್ತೀನಿ, ಒಳ್ಳೆ ಕಾಲೇಜ್ ಸಿಗ್ಲಿಲ್ಲ ಅಂತ ಎಷ್ಟು ಜನ ಸಫರ್ ಮಾಡ್ತಿದ್ದಾರೆ ಗೊತ್ತಾ. ಈ ಒಂದು ನಾನು ಇನ್ನೊಂದು ಸಜೆಷನ್ ಏನ್ ಕೊಡ್ತೀನಿ ಅಂತಂದ್ರೆ, ನಿಮ್ಗೆ ನಮ್ ವಿಡಿಯೋಸ್ ನ ಡೈಲಿ ನೋಡಿ. ಎಲ್ಲ ಯಾವ್ಯಾವ ಕಡೆಯಿಂದ ರಿಸೋರ್ಸಸ್ ಎಲ್ಲ ಸಿಗುತ್ತೋ ಅದನ್ನೆಲ್ಲ ಚೆನ್ನಾಗಿ ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳಿ. ಅರ್ಥ ಆಯ್ತಾ? ಈ ಒಂದು 24 ಅಥವಾ 25 ಡೇಸ್ ಏನಿದೆ, ನಿಮ್ ಪಾಲಿಗೆ ಇದು ಹೊರ ಆಗಿಸ್ಕೊಳ್ಳೋದು, ಶಾಪ್ ಆಗಿಸ್ಕೊಳ್ಳೋದು ನಿಮ್ ಕೈಯಲ್ಲೇ ಇದೆ. ಅದನ್ನ ಬೆಟರ್ ಆಗಿಸ್ಕೋತಿರೋ, ವರ್ಸ್ಟ್ ಆಗಿಸ್ಕೋತಿರೋ, ಅದು ನಿಮ್ ಕೈಯಲ್ಲಿದೆ. ಅಷ್ಟು ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಸರ್, ನಮ್ಗೆ ಒಂದ್ ಒಳ್ಳೆ ಕಾಲೇಜ್ ಸಿಗ್ಬೇಕಂದ್ರೆ ಡಿಪ್ಲೊಮಾದಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗ್ದಿರ್ಬೇಕು? ಅಪ್ಪ, ಅದು ಇವಾಗ ನಾನು ಹೇಳಕ್ ಆಗಲ್ಲ. ನಿಂದು CGPA ಎಷ್ಟಿದೆ? ಸಾರಿ, ಪರ್ಸೆಂಟೇಜ್ 6 ML 9 ಐತೆ. ಓವರ್ ಪರ್ಸೆಂಟೇಜ್ ಎಷ್ಟಿದೆ? ಓವರ್ ಆಲ್ 74 ಐತೆ ಸರ್. 74? ಹಾ ಸರ್. ನೀನು 90+ ಸ್ಕೋರ್ ಮಾಡ್ಬೇಕು ರಜಾ, ಅವಾಗ ಮಾತ್ರ ಯು ವಿಲ್ ಗೆಟ್ ಗುಡ್ ಕಾಲೇಜ್. ಕಷ್ಟ ಬೀಳಿ ಅಷ್ಟೇ, ನೀವು ಅದ್ರ ಬಗ್ಗೆ CGPA ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಎಷ್ಟು ಎಫೆಕ್ಟಿವ್ ಆಗಿ ಮಾಡಕ್ಕಾಗುತ್ತೋ ಅಷ್ಟು ಎಫೆಕ್ಟಿವ್ ಆಗಿ ಮಾಡಿ. ಬಟ್ ಆಮೇಲೆ ಈ ಟೈಮಲ್ಲಿ ಸೋಂಬೇರಿತನ ಸ್ವಲ್ಪ ಬಿಟ್ಬಿಡ್ರ. ನಾನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ನ. ಯಾಕೆ ಗೊತ್ತಾ, ಒಂದೊಂದ್ ಸೆಕೆಂಡ್ ನಿಮ್ಗೆ ಇವಾಗ ಅರ್ಥ ಆಗಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂತ. ನೀವು ಕಾಲೇಜ್ದು ಅಡ್ಮಿಷನ್ ಹಾಕಕ್ ಹೋಗ್ತೀರಾ ಅಲ್ವಾ, ಅದು ಕಾಲೇಜ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ನಾನು ಆ ರ್ಯಾಂಕಿಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಡೋಂಟ್ ಟೇಕ್ ನೆಗ್ಲೆಕ್ಟ್. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಇವಾಗ ಅರ್ಥ ಆಗಲ್ಲ, ನೆಗ್ಲೆಜೆನ್ಸಿ ಆಗಿ ತಗೊಂಡ್ರೆ. ಬಟ್ ಎಂಡ್ ಆಫ್ ದ ಡೇ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಯಾವ್ದೋ ಒಂದು ಕಾಲೇಜ್ ಸಿಗುತ್ತೆ, ಅಲ್ಲಿ ಪ್ಲೇಸ್ಮೆಂಟ್ ಇರಲ್ಲ, ಟೀಚಿಂಗ್ ಸರಿಯಾಗಿರಲ್ಲ, ಸ್ಟೂಡೆಂಟ್ಸ್ ಸರಿಯಾಗಿರಲ್ಲ. ಅದೇ ನೀವು ದೊಡ್ಡ ಕಾಲೇಜ್ಗೆ ಹೋದ್ರೆ ದೊಡ್ಡ ರೇಂಜು, ನಿಮ್ ಲೆವೆಲ್ ಬೇರೆ ತರ ಇರುತ್ತೆ ಬಿಡಿ. ಅದು ಅದು ಕಷ್ಟ ಬೀಳೋರ್ಗ್ ಮಾತ್ರ ಗೊತ್ತಾಗುತ್ತೆ. ಎಂಡ್ ಆಫ್ ದ ಡೇ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟ ಅರ್ಥ ಆಗಿದೆ? ಹೋಗ್ಲಿ, ಪ್ರೋಸೆಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆಯ್ತು ಸರ್, ಆಯ್ತು. ಥ್ಯಾಂಕ್ಸ್. ನೆಕ್ಸ್ಟ್, ಈಗ ಯಾರೋ ಒಬ್ರು ಕೇಳಿದ್ರು ಸ್ಕೋಪ್ ಅಂದ್ರೆ ಏನು ಅಂತ. ಸ್ಕೋಪ್ ಅಂದ್ರೆ ಏನಿಲ್ಲ ರಜಾ, ತಿಳ್ಕೊಳ್ಳಿ. ಪ್ರಾಜೆಕ್ಟ್ ನ ಒಂದು ಗುರಿ ಮತ್ತೆ ಕೆಲಸ, ಮೀನ್ಸ್ ಅದೇ ಗೋಲ್ಸ್, ಟಾಸ್ಕ್, ಡೆಲಿವರೇಬಲ್ಸ್, ಡೆಡ್ ಲೈನ್ಸ್. ಎಲ್ಲಿ ಯಾರಾದ್ರೂ ಮ್ಯೂಟ್ ಮಾಡ್ಕೊಳ್ಳಿ. ನಾನು ನಿಮ್ ಪದೇ ಹೇಳ್ತಾನೆ ಇದೀನಿ, ಇಟ್ ಇಸ್ ಡಿಸ್ಟರ್ಬಿಂಗ್ ಅದರ್ಸ್ ಅಂತ. Partha, Abhishek, please mute your mic. Yes, I will
ಟೆಲ್ ಒನ್ ಸೆಕೆಂಡ್. ಸ್ಕೋಪ್ ಅಂತಂದ್ರೆ ಗೋಲ್ಸ್, ಟಾಸ್ಕ್ ಮತ್ತೆ ಡೆಲಿವರಬಲ್ಸ್, ಡೆಡ್ ಲೈನ್ಸ್ ಎಷ್ಟು ದಿನಕ್ಕೆ ಮುಗಿಸ್ಬೇಕು, ಮತ್ತೆ ರಿಸೋರ್ಸಸ್ ಯಾವ್ದು ಯೂಸ್ ಮಾಡ್ಕೋತೀವಿ, ಮತ್ತೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ, ನಾವು ಎಷ್ಟು ಲಿಮಿಟ್ ಮೀನ್ಸ್ ಬೌಂಡ್ರೀಸ್ ಅಂತ ಕರಿತೀವಿ ಅದನ್ನೆಲ್ಲ, ಮತ್ತೆ ನಂಬರ್ ಆಫ್ ಎಫರ್ಟ್ಸ್ ನಾವು ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ಬೇಕು, ಇದನ್ನೆಲ್ಲ ಸ್ಕೋಪ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಷ್ಟು ನೀವು ಬಾಯ್ ಹೊಡಿಲೇಬೇಕು ಸ್ಕೋಪ್ ಅಂದ್ರೆ. ಅರ್ಥ ಆಯ್ತಾ? ಎಸ್, ವೆರಿ ಗುಡ್, ಚೆನ್ನಾಗಿದೆ ಕಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದೀರಾ ಅನ್ಕೊಂಡಿದೀನಿ. ಇಷ್ಟೇ ಎಫೆಕ್ಟಿವ್ ಆಗಿ ಏನಿಲ್ಲ. ನಾನು ಇದನ್ನ ಯಾಕೆ ಬರೀ 10 ಟಾಪಿಕ್ ಹಾಕಿದ್ದೀನಿ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಪ್ರಾಬಬಿಲಿಟಿ ಇರೋ ಕಾರಣ ನಾನಿದು 10 ಪಾಯಿಂಟ್ಸ್ ಮಾತ್ರ ಹಾಕಿದ್ದು. ಇನ್ನ ತುಂಬಾ ಇಂಡೆಪ್ತ್ ಇದೆ ಫಸ್ಟ್ ಚಾಪ್ಟರ್, ಬಟ್ ಆದ್ರೆ ಈಗ ನಮ್ಗೆ ಕಮ್ಮಿ ಇರೋ ಟೈಮು, ನಾವ್ ಅಷ್ಟೊಂದೆಲ್ಲ ಓದೋದು ವೇಸ್ಟ್. ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳ್ಕೊಳ್ಳಿ ಸಾಕು. ಬಟ್ ಆದ್ರೆ ಎಫೆಕ್ಟಿವ್ ಆಗಿ ಓದಿ, ಓದೋದನ್ನ ಎಫೆಕ್ಟಿವ್ ಆಗಿ ಓದಿ. ಮತ್ ಸುಮಾರು ಜನ ಕ್ಲಾಸ್ ಬರ್ತೀರಾ ಮತ್ತೆ ಎಕ್ಸೈಟ್ ಆಗ್ತೀರಾ, ಅದು ಏನು ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲಪ್ಪ. ನಾನ್ ಹೇಳಿಲ್ವಾ, ಎಂಡ್ ಆಫ್ ದ ಡೇ ನೀವು ತುಂಬಾ ಸಫರ್ ಪಡ್ತೀರಾ. ಆಯ್ತು, ಈಗ MCQs ಹೋಗೋಣ. ಒಂದ್ ನಿಮಿಷ. ಇದಕ್ಕೆ ಆನ್ಸರ್ ಹೇಳಿ ನೋಡೋಣ ಯಾರಾದ್ರೂ. Construction project. ವೆರಿ ಗುಡ್. ಯಾಕೆ? Because Sir, the ಇದು building building ಇದು ಕನ್ಸ್ಟ್ರಕ್ಷನ್ ಟೈಪ್ ಆಗಿರೋದ್ರಿಂದ. Involves in the construction project. ಎಸ್. ನೆಕ್ಸ್ಟ್ ಇದು ಹೇಳಿ ನೋಡೋಣ. ಆಪರೇಷನ್ಸ್ ನಾನು ಈಗಷ್ಟೇ ಹೇಳಿದ್ದೆ. ಸರ್ ಆಪ್ಷನ್ B, sir. B, sir. ವೆರಿ ಗುಡ್ ಕಣ್ರೋ, ಆಪ್ಷನ್ ಒಳ್ಳೆ ಬಿ ಸರ್. ಇಂಪ್ರೂವ್ಮೆಂಟ್. ವೆರಿ ಗುಡ್. ಇದಕ್ಕೆ ಹೇಳಿ ನೋಡೋಣ. ಸರ್ ಆಪ್ಷನ್ ಎ. Option A. Option A, sir. ಆಪ್ಷನ್ ಎ ಸರ್. ಒಂದ್ ನಿಮಿಷ ಇರಿ. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್ಸ್ ಅಂತ ಕೇಳಿರೋದು. Option ಪ್ರಾಜೆಕ್ಟ್ A. ಕರೆಕ್ಟ್ ಆಗಿ ಆಪ್ಷನ್ ಏನಾ? Project. ಎಸ್ ಸರ್. Yes, sir. Abhi. ನಿಮ್ಗೆ ಕನ್ಫರ್ಮ್ ಇದೆಯಾ? ಎಸ್ ಸರ್ Yes, sir. ಕನ್ಫರ್ಮ್. ಸರ್. ಪ್ರಾಜೆಕ್ಟ್ ಹ್ಯಾವ್ ರೂಟೀನ್ ಆಕ್ಟಿವಿಟೀಸ್, ವಿಲ್ ಬಿ ಆಪರೇಷನ್ ವಿಲ್ ಬಿ ಯೂನಿಕ್ ಆಕ್ಟಿವಿಟೀಸ್. ಇದು ಆಗಲ್ಲ. ಪ್ರಾಜೆಕ್ಟ್ಸ್ ಹ್ಯಾವ್ ಎ ಡಿಫೈನ್ಡ್ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್. ಓಕೆ, ಬಿಟ್ಟು ಆಪರೇಷನ್ಸ್ ಹ್ಯಾವ್ ಫ್ಲೆಕ್ಸಿಬಲ್ ಟೈಮ್ ಲೈನ್. ಇದು ಆಗಲ್ಲ. ಕರೆಕ್ಟ್. Option ಪ್ರಾಜೆಕ್ಟ್ A. ಫೋಕಸ್ ಆನ್ routine business activities, will be operation strategies and is okay. Very good. Who is selected option A? That is correct answer. Yes, sir. ಸರ್ ಇಂದ್ಲು ಕ್ವಶನ್ ತೆಗೀನಿ. ಹೇಳಪ್ಪ. ಸರ್ ಇಂದ್ಲು ಕ್ವಶನ್. ಸರ್ ಇದ್ರಲ್ಲಿ ಡಿನೋ ಆಗ್ತದಲ್ಲ ಸರ್ ಆಪರೇಷನ್ಗೆ? ಡಿನಾ? ಎಸ್ ಸರ್, ನೋಡಿ ಲಾಂಗ್ ಟರ್ಮ್ ಸ್ಟ್ರಾಟಜಿ. ನೀವ್ ಕೇಳಿದ್ದು ಅರ್ಥ ಆಯ್ತು, ಬಟ್ ಆದ್ರೆ ಆಕ್ಚುಯಲ್ ಆಗಿ ಆಪರೇಷನ್ಸ್ ನ ವರ್ಕ್ ಏನು? ಆಪರೇಷನ್ಸ್ ಅಂದ್ರೆ ಏನು? ರಿಪಿಟೇಟಿವ್ ವರ್ಕ್ ಅಲ್ವಾ? Answer B, sir. Answer B. ಬಿ ಸರ್, ರಿಪ್ರೆಸೆಂಟೇಟಿವ್ ಆಕ್ಟಿವಿಟಿ ಸರ್. ಹೌದು, routine ರಿಪಿಟೇಟಿವ್ ಆಕ್ಟಿವಿಟೀಸ್ ಅದು. ಅಲ್ಲಿ ಕೇಳಿರೋ ಕ್ವಶನ್ ಅದೇ, ಮತ್ ನೀವು B ಕನ್ಫ್ಯೂಸ್ ಅಲ್ಲ B, ಮಾಡ್ಕೋಬಾರ್ದು. sir. B ನೇ answer. ಇದೇ ಮಿಸ್ಟೇಕ್ ಮಾಡೋದ್ ಜನ. ಫಸ್ಟ್ ವಾಟ್ ಈಸ್ ಆಪರೇಷನ್ ಅಂತ ಅಷ್ಟೇ ಕೇಳಿರೋದು ಅವನು, ಏನ್ ಹಂಗಂದ್ರೆ ಅಂತ. Repetitive activity. ಎಸ್, ವೆರಿ ಗುಡ್. ಯಾರೋ PMs ಚೆನ್ನಾಗಿ ಓದಿದೀರಾ, ಆಲ್ ದ ಬೆಸ್ಟ್ ಆಫ್ ಲಕ್, Yes. ಎಕ್ಸೆಟ್ರಾ ಎಕ್ಸೆಟ್ರಾ. ಆಮೇಲೆ ಇದೊಂದು ಹೇಳಿದ್ದೆ, ಫಸ್ಟ್ ಅಲ್ಲಿ ಹೇಳಿದ್ದೆ, ವಾಟ್ ಈಸ್ ದ ಕೀ ಕಾಂಪೊನೆಂಟ್? ಅದೇನೋ Option B. ನಿಮಿಷ. ಆಪ್ಷನ್ ಬಿ ಸರ್, ಸ್ಕೋಪ್ ಟೈಮ್. Option B, B, sir. sir. B, B. ಮೂರು ಪ್ಯಾರಾಮೀಟರ್ಸ್ ಇದ್ರೆ ಏನಾಗುತ್ತೆ ಪ್ರಾಜೆಕ್ಟ್? B, B. ಸರ್ ಆಪ್ಷನ್ ಈ 3 ಪ್ಯಾರಾಮೀಟರ್ಸ್ ಎಫೆಕ್ಟಿವ್ ಆಗಿತ್ತು ಅಂದ್ರೆ ಏನಾಗುತ್ತೆ ಪ್ರಾಜೆಕ್ಟ್? ಆಟೋಮೆಟಿಕ್ಲಿ Successfully ಆಗುತ್ತೆ. ಕಾಸ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ ಮಾಡ್ಬೋದು. Successful ಆಗುತ್ತೆ ಸರ್ ಪ್ರಾಜೆಕ್ಟ್. Quality. ಅಲ್ಲ, ಕ್ವಾಲಿಟಿ ಆಗಿ ಔಟ್ಪುಟ್ Quality. ಬರುತ್ತೆ. Quality. ಆಮೇಲೆ ಇದು ಹೇಳಿ ನೋಡೋಣ. ಸರ್ ಆಪ್ಷನ್ ಎ. ಪ್ಲಾನ್. Option A, sir. Yes, sir. ಆಪ್ಷನ್ ಎ. ಡೆಫಿನೆಟ್ಲಿ ಏನಾ? yes, sir. ನಿಮಗ್ ಕನ್ಫರ್ಮ್? Yes, sir. ಕನ್ಫರ್ಮ್ ಅಂದ್ರೆ ನನ್ಗೂ ಕನ್ಫರ್ಮ್. ಎಸ್ ಸರ್, ಎಸ್ ಸರ್. ವೆರಿ ಗುಡ್. ಆಪ್ಷನ್ ಎ. ಇದೇಳಿ ನೋಡೋಣ. ಸರ್ ಬಿ. ಪ್ರಾಜೆಕ್ಟ್ ಟೆಂಪ್ರವರಿನ ಪರ್ಮನೆಂಟ್?
Temporary. Temporary, sir. Temporary B, sir. Project temporary, sir. Yes. Temporary, Temporary. sir. B, sir, option. Temporary, that is correct. ಇದೇ ಹೇಳ್ರಪ್ಪ ನೋಡೋಣ. ಅದೇನೋ ಈಸಿ ಆಗಿತ್ತು. Seven, sir. Five, sir, five. ತಪ್ಪು ಕಣ್ರೋ. ನಾನು ಹೇಳಿದ್ನಲ್ಲ ಇಂಟಿಗ್ರೇಷನ್, ಸ್ಕೋಪ್ ಮ್ಯಾನೇಜ್ಮೆಂಟ್, ಕಾಸ್ಟ್ ಮ್ಯಾನೇಜ್ಮೆಂಟ್. Nine, sir. Nine. Yes, Five. very good. Very good. 9. ಇದೆ ಹೇಳ್ರಿ. ಪರ್ಫಾರ್ಮೆನ್ಸ್ ಯಾವ್ದ್ರ ಮೇಲೆ ಕನ್ಸಿಸ್ಟ್ ಆಗಿರುತ್ತೆ? All All of of the the above. All of the above. D. ಕನ್ಫರ್ಮ್ ಆಲ್ ಆಫ್ ದಿ ಅಬೌವ್? Yes, sir. ಕನ್ಫರ್ಮ್? Yes, sir. ನಿಮಗ್ ಕನ್ಫರ್ಮ್ ಅಂದ್ರೆ ನಾನು ಕನ್ಫರ್ಮ್ ಅಪ್ಪ. ವೆರಿ ಗುಡ್. ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಹಾರ್ಡ್ ವರ್ಕ್ ಮಾಡಿದೀರಾ. ಇದೇ ತರನೇ ಮಾಡಿ. ಹೇಳಪ್ಪ, ಏನೋ ಹೇಳಕ್ ಬಂದ್ರಿ? ಯಾರು ಹೇಳಿ? ಸರ್ ಇನ್ ಲೊಕೇಶನ್ ಅಲ್ಲಿ ಲೈನ್ ಯಾವ್ಯಾವ ಬರ್ತವೆ ಸರ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಡಿವೈಡೆಡ್ ಪ್ರೋಸೆಸ್. Project goes to task. ಒಂದ್ ನಿಮಿಷ ಹೇಳ್ತೀನಿ ನೋಡಿ. ಇಲ್ಲಿದೆಯಲ್ಲ 1 2 Integration. 3 4 5 6 7 8 9 9 ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ಸ್ ಇದೆ. ಅದ್ರಲ್ಲಿ ಅವ್ರ ಕ್ವಶನ್ ಯಾವ ತರ ಕೇಳ್ತಾರೆ ಅಂದ್ರೆ, ಫೇಸಸ್ ಕೇಳಿದ್ರೆ ಇನಿಷಿಯೇಷನ್ ಟು ಕ್ಲೋಸಿಂಗ್ ಅಂತ ನೀವು ಅದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? Yes, sir. ಇದು ನೇಚರ್ ಅಂತ ಕೇಳಿದ್ರೆ ನೋಡಿ, ಇದು 9. ಅಲ್ಲಿ ಫಸ್ಟ್ ನೀಟಾಗಿ ಕ್ವಶನ್ ನೋಡ್ಕೋಬೇಕು. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ PMS ಮುಗಿಸ್ಬಿಡೋಣ. ಈಸಿ ಇದೆ, 5 ಚಾಪ್ಟರ್ಸ್. ಅದು ಮುಗಿಸ್ಬಿಟ್ಟು ಎಲೆಕ್ಟ್ರಿಕಲ್ ಹೋಗೋಣ. ವಿತ್ ಇನ್ 7th ಅಥವಾ 8th ಒಳಗಡೆ ನಾವು ಇವೆರಡು ಚಾಪ್ಟರ್ಸ್ ಸಬ್ಜೆಕ್ಟ್ ನ ಮುಗಿಸ್ಬಿಟ್ಟು 3 to 4 days ಅಥವಾ 2-3 days ಅಲ್ಲಿ ನಾವು MCQ ಸಾಲ್ವ್ ಮಾಡೋಣ. ಬೆಟರ್ 150 200-300 MCQs. ಅರ್ಥ ಆಯ್ತಾ? ಡಿಸ್ಕಸ್ ಮಾಡೋಣ. Yes, Yes, sir. sir. ಎಸ್, ಆ ಡಿಸ್ಕಸ್ ಮಾಡಕ್ಕೆ ನೀವು ನನ್ನ ಜೊತೆ ಎಫೆಕ್ಟಿವ್ ಆಗಿ ಓದಿರ್ಬೇಕು. ಅವಾಗ ಮಾತ್ರ ಸಾಧ್ಯ. Yes, sir. ಓದ್ತೀವಿ. ಸಾಕೊಂಡ್ರ ನಮ್ಗೆ ಈ ತರ ಕೇಳಿಸ್ಕೊಳ್ಳೋ 10 ಜನ ಸಿಕ್ಕಿದ್ರು ಸಾಕು. ನಾವು ಮಾಡಿದಕ್ಕೆ ಸಾಕು. ಅಬ್ಸ್ಟಕಲ್ಸ್ ಆಯ್ತು. ಮ್ಯಾನೇಜರ್ ಅಂದ್ರೆ ಯಾರು ಅಂತ ಹೇಳಿದೀನಿ. ಕನ್ಸಲ್ಟೆಂಟ್ ಅಂದ್ರೆ ಯಾರು ಅಂತ ಹೇಳಿದೀನಿ. ಆಪರೇಷನ್ಸ್ ಅಂದ್ರೆ ಏನಂತಾನು ಹೇಳಿದೀನಿ. ನೆಕ್ಸ್ಟ್ ಕ್ವಶನ್ಸ್ ಬರ್ಬೇಕಲ್ವಾ? ಇದಾಗಿತ್ತು, ಇದು ಆಯ್ತು, ಇದು ಆಯ್ತು, ಇದು ಆಯ್ತು. ಇದು ಹೇಳಿ. What is the project? Sir, option B. Sir, option C. Option C, Yes. sir. C, Who sir. is selected option C? Option C is good answer. ಯಾಕೆ ಅಂತಂದ್ರೆ ಪ್ರಾಜೆಕ್ಟ್ ನ ಅರ್ಥ ನನಗ್ ಮಾತಾಡಕ್ ಬಿಡಿ ಫಸ್ಟ್, ಯಾಕಂದ್ರೆ ಬೇರೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ. ಆಯ್ತಾ? ಯಾಕೆ ಸಿ ಅಂತಂದ್ರೆ ನಾವ್ ಯಾವ ಕೆಲಸ ಮಾಡಕ್ಕಿಂತ ಮುಂಚೆ ನಾವು ಫಸ್ಟ್ ನಮ್ ಕೆಲಸ ಏನು ಅಂತ ತಿಳ್ಕೊಳಲ್ವಾ? ತಿಳ್ಕೊಳ್ದಿರಾನೆ ನೀವು ಗ್ರೋತ್ ಆಗ್ತೀರಾ? ಇಲ್ಲ, sir. ಇಲ್ಲ. ಅದಕ್ಕೆ who is selected C, that is correct answer. A specific set of goals and objectives. Very good. ಇದೆ ಹೇಳಿ. Sir, all of the above. All of the above. All of the above. Option D, sir. ಮ್ಯಾನ್ ಪವರ್, ಮೆಟೀರಿಯಲ್, ಮೆಷಿನರಿನ ಏನಂತ ಕರಿತೀವಿ? Sir, resources. Resources. ವೆರಿ ಗುಡ್. ಇದೇಳ್ರಪ್ಪ ನೋಡೋಣ. Sir, option A. Option A, skill and tool. Skill and tools, sir. ಯಾರು ಹೇಳಿದ್ದು? Option A, sir. Option A. Yes, sir. Option A. ಏನ ಆಪ್ಷನ್ B, sir. Skill and Sir, analysis. option B, sir. ಆಪ್ಷನ್ ಬಿ ನಾ? ಛೇ, ಏನೋ ಹಿಂಗ್ Sir, ಮಾಡ್ತಿದ್ದೀರಲ್ಲ. option A, skill and tool. ಕರೆಕ್ಟ್ ಆಗಿ ನೋಡ್ಬಿಟ್ಟು ಹೇಳ್ರ. Sir, skills Option and A, tools sir. sir, ಒಂದು ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ. Sir, option ನೋಡಪ್ಪ. option A, sir. Option A is the correct answer, sir. ನಿಮ್ಗೆ ಆಪ್ಷನ್ ಎ ಕರೆಕ್ಟ್ ಅನ್ನಿಸ್ತಿದ್ಯಾ ನಿಜವಾಗ್ಲು? Yes, sir. Option A, sir. Yes, sir. Yes, sir. Option A, sir. ಎಲ್ಲಾರ್ಗು ಅದೇ ತರ ಅನ್ನಿಸ್ತಿದ್ಯಾ? Yes, sir. Skill and tools, Sir, sir. ಅಂದ್ರೆ ಬರೀ ನನಗೂ ಅದೇ Yes, sir. ಅನ್ನಿಸ್ತಿದ್ಯಪ್ಪ. ನನಗೂ ಅದೇ ಅನ್ನಿಸ್ತಿದೆ. sir, ಅಂದ್ರೆ ಟೂಲ್ಸ್ ಗಳು ಇರ್ಬೇಕು. ನನಗೂ ಅದೇ ಅನ್ನಿಸ್ತಿದೆ. ಆಪ್ಷನ್ ಏನೇ ಅನ್ನಿಸ್ತಿದೆ. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಆಲ್ರೆಡಿ ಇರುವಂತ ಸ್ಕಿಲ್ಸ್, ಟೂಲ್ಸ್ ನ ಉಪಯೋಗಿಸ್ಕೊಂಡು ಒಂದು ಟಾಸ್ಕ್ ನ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಮಾಡೋದನ್ನ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? Yes, sir. ಇಷ್ಟು ಹಾರ್ಡ್ ವರ್ಕ್ ಇದ್ರೆ ಸಾಕು, ಪಕ್ಕ ಈ ಸಲ ಕಪ್ ನಿಂದೆ. ಆಮೇಲೆ ಇದನ್ನ ಹೇಳಿ. Sir, project management. Content requirement is for project Sir, management. project management, sir. Project management. Project sir. management. ಏನ್
ಇವತ್ತು ಈ ರೇಂಜ್ ರಚಿಕೆದ್ದೀರಾ ಹಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಗುಡ್. ಇದೇ ತರ ಕಂಟಿನ್ಯೂಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆದ್ರೂ ಕೆಲವೊಂದ್ಸತಿ ಕನ್ಫ್ಯೂಸ್ ಆಗೋಯ್ತದೆ. ಅದೇನು ಮಾಡಕ್ ಆಗಲ್ಲಪ್ಪ, ಯೂಶಲಿ ಕನ್ಫ್ಯೂಸ್ ಆದ್ರೆ ಬೆಟರ್ ಅಂತ ಅರ್ಥ. ಯಾಕಂದ್ರೆ ನೀವು ಹೊಸದನ್ನ ಗೇನ್ ಮಾಡ್ತೀರಲ್ವಾ, ಅದಕ್ಕೋಸ್ಕರ. ಇದನ್ನ ಹೇಳಿ ನೋಡೋಣ. Nine. B, sir. knowledge. Nine knowledge areas. Nine, B, sir. sir. Nine, sir. ನೈನಾ ಫೈಯ Nine. Five. Five, sir. Five. ನೈನಾ ಫೈಯ Sir, Five. Nine, sir. Five. ಮುಗೀತು ಕತೆ. ಸರ್ ಪ್ರಾಜೆಕ್ಟ್ Nine ಕಂಡ್ರಲ್ಲ? Nine ಅಲ್ವಾ? Nine. ನಾನು ಅವಾಗ್ಲೇ ಹೇಳಿದ್ದೆ ಪ್ರಾಜೆಕ್ಟ್ ಏರಿಯಾಸ್ 9 ಟೈಪ್ಸ್ ಇದೆ ಅಂತ. ಫೇಸ್ ಕೇಳಿದ್ರೆ 5. knowledge areas. ಆಯ್ತು, ಇದು ಏನ್ ಕನ್ಫರ್ಮ್, ಇದು ಆಲ್ರೆಡಿ ಕೊಟ್ಟಿರೋ ಕ್ವಶನ್ ನಾನು ಬೇಕಾದ್ ಮತ್ತೆ ಕನ್ಫ್ಯೂಸ್ ಮತ್ತೆ ಕೊಟ್ಟೆ. 9 ಆನ್ಸರ್. ಇದೇನ್ ಹೇಳಿ ನೋಡೋಣ. ಇದ್ದಿದ್ದಿಲ್ಲ ಅಂತ ಪ್ರಾಜೆಕ್ಟ್ Option A, sir. ಇದ್ದಿಲ್ಲ ಅಂತ. Project. A project. Project, sir. Project management. Project management. B. ಒಬ್ಬೊಬ್ಬ ಒಂದೊಂದ್ ತರ ಹೇಳ್ತಿದ್ರು. ಕರೆಕ್ಟ್ ಆನ್ಸರ್ ಯಾರು ಹೇಳ್ತಾರೆ ನೋಡೋಣ. Project. B, sir. Project. ಕನ್ಫರ್ಮ್. Yes, sir. ಒಬ್ಬರದು ಪ್ರಾಜೆಕ್ಟ್, ಇನ್ನೊಬ್ರದ್ದು B, sir. B, sir. Project. ಲೈಫ್ ಸೈಕಲ್. Process, sir. Sir, ಆಯ್ತು, process. ಇನ್ನೊಬ್ರದ್ದು Process, sir. ಪ್ರೋಸೆಸ್. ಓಕೆ, ಇನ್ನೊಬ್ರದ್ದು Project. ನಾನು ಆನ್ಸರ್ ಹೇಳ್ತೀನಿ. ಹೂ ಇಸ್ ಸೆಲೆಕ್ಟೆಡ್ ಆಪ್ಷನ್ ಎ, ದಟ್ ಈಸ್ ದ ರೈಟ್ ಆನ್ಸರ್. Good. Nice. ದ ಸೆಟ್ ಆಫ್ ಆಕ್ಟಿವಿಟೀಸ್ಗೆ ಏನು ಪ್ರಾಜೆಕ್ಟ್ ಅಂದ್ರೆ ಅದೇ ಒಂದು ಸೆಟ್ ಆಫ್ ಆಕ್ಟಿವಿಟೀಸ್ ನಾವು ಅಸೈನ್ ಮಾಡ್ಕೊಂಡು ಒಂದು ಗೋಲ್ ನ ಅಚೀವ್ ಮಾಡೋದು. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಎಸ್, ಗುಡ್. ನೀವೆಷ್ಟು ಬೇಗ ರೆಸ್ಪಾನ್ಸ್ ಮಾಡ್ತೀರೋ ನಾನು ಅಷ್ಟು ಬೇಗ PMS ನ ಮುಗಿಸಿ ಆದಷ್ಟು ಬೇಗ ನಾನು ಎಲೆಕ್ಟ್ರಿಕಲ್ ಸ್ಟಾರ್ಟ್ ಮಾಡ್ಬೇಕು. ಅರ್ಥ ಆಯ್ತಾ? Yes, ಎಸ್ sir. ಸರ್. ವೆರಿ ಗುಡ್. ಇದು ಹೇಳಿ. With respect to the added speed and Crush. Normal project. Normal project. implementation which comes from normal ಆಪ್ಷನ್ ಬಿ. Who is Option A, sir. selected option B? Who is selected option A? Who is selected Option C? A, sir. ಯಾರು Project. ಇಲ್ಲ ಇಲ್ಲ, ಒಂದ್ ನಿಮಿಷ ನಿಮ್ ಎಲ್ಲಾರ್ದು ಆನ್ಸರ್ ಹೇಳಿ ನೋಡೋಣ. ಆಪ್ಷನ್ ಎ ಯಾರು? Option A, sir. ಆಪ್ಷನ್ ಎ ಎಷ್ಟು ಜನ? Option A, sir. Option A, sir. Normal project, sir. ಇದ್ 3 ಜನ. ಆಪ್ಷನ್ ಎ. ಆಪ್ಷನ್ ಬಿ ಎಷ್ಟು ಜನ? Option B, sir. Option B, sir. Option B. ಒಂದ್ 3-4 ಜನ ಆಪ್ಷನ್ ಬಿ ಹೇಳಿದ್ದೀರಾ. ಆಪ್ಷನ್ ಸಿ, ಡಿ? Option B. Option A, sir. ಕರೆಕ್ಟಾ? ಕನ್ಫರ್ಮ್ No, sir. Option B, ಕನ್ಫರ್ಮ್ sir. ಯಾವ್ದು ಅಂತ ಕರೆಕ್ಟ್ ಆಗಿ ಹೇಳಿ. Risky project, sir. Sir, option B. The who is selected option B, it is right answer because ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ with respect to need and implementation which is not type of project. ನಾನು ಯಾವಾಗ್ಲೇ ಹೇಳಿದ್ದೆ ನಾರ್ಮಲ್ ಇದೆ, ಕ್ರಾಶ್ ಇದೆ, ಡಿಸಾಸ್ಟರ್ ಇದೆ, ಬಟ್ ಆದ್ರೆ ರಿಸ್ಕಿ ಪ್ರಾಜೆಕ್ಟ್ ನಮಗ್ ಗೊತ್ತಿಲ್ಲ. ಅದ್ ತರ ಪ್ರಾಜೆಕ್ಟ್ ಇಲ್ಲ, ರಿಸ್ಕ್ ಮಾತ್ರ ಎಲ್ಲ ಪ್ರಾಜೆಕ್ಟ್ ಅಲ್ಲೂ ಬಂದೇ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸರ್. ನಾಳೆ ಅಡ್ಮಿನಿಸ್ಟ್ರೇಷನ್ ಮಾಡ್ತೀನಿ. ಇದೇ ಹೋಪ್ ಜೊತೆ, ಇದೇ ಎನರ್ಜಿ ಜೊತೆ ನಾಳೆ ಇರ್ಬೇಕು ನನ್ ಜೊತೆ. Okay, Yes, sir. sir. ಒಟ್ಟಿಗೆ ಕಪ್ ಹೊಡಿರಿ, ಒಟ್ಟಿಗೆ ಕಾಲೇಜ್ಗೆ ಹೋಗಿ ಒಂದ್ ಒಳ್ಳೆ ಕಾಲೇಜ್ ಪಡ್ಕೊಳ್ಳಿ ಸಾಕು. Yes, sir. ಓಕೆ, Thank ಇದು you, ನಾವ್ sir. ಹೇಳಿಲ್ವಾ? ಓಕೆ ಮಾ, ನೆಕ್ಸ್ಟ್ ಇದನ್ನ ಹೇಳಿ ನೋಡೋಣ. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಯಾರಿಗೆ? Important job. ಸರ್ ಪ್ರಾಜೆಕ್ಟ್ ಮ್ಯಾನೇಜರ್. Project management. Project Yes, sir. manager. Project manager. Option B. ಮ್ಯಾನೇಜರ್. ಮ್ಯಾನೇಜರ್ One of the most. Option B is right answer. Option A, sir. ಆಗುತ್ತೆ. ಕರೆಕ್ಟ್ ಆಗಿ ಆನ್ಸರ್ ಹೇಳ್ರಪ್ಪ. ಕರೆಕ್ಟ್ ಆಗಿ ಆಪ್ಷನ್ ಡಿ. Project manager, sir. Correct. ಯಾವ್ದು? Project That's manager. one of the important Option job for ಆಪ್ಷನ್ ಡಿ ನಾ? Yes, sir. sir. Yes, sir. Client. ಕನ್ಫರ್ಮ್? Yes, sir. Yes, sir.
ನಾನು ಆಗ್ಲೇ ಹೇಳಿದ್ದೆ ಹೂ ಇಸ್ ದ ಹೋಲ್ಡ್ ಅಂಡ್ ಹ್ಯಾಂಡಲ್ ದ ಹೋಲ್ ಟೀಮ್ ಅಂತ. Project manager. ಮ್ಯಾನೇಜರ್ ಸರ್. ವೆರಿ ಗುಡ್. ಪ್ರಾಜೆಕ್ಟ್ ಮ್ಯಾನೇಜರೇ ರಿಸ್ಕ್ ನ ಐಡೆಂಟಿಫೈ ಮಾಡೋದು ಮತ್ತೆ ಮ್ಯಾನೇಜ್ ಮಾಡೋದು. ಅವ್ನ್ಗೆ ಕಂಡ್ರಲ್ಲ ತುಂಬಾ ತಲೆನೋವು ಕೊಡ್ತಾರೆ, ಅವನೇ ಎಲ್ಲ ಮೇಂಟೈನ್ ಮಾಡ್ಕೋಬೇಕು. Yes, sir. ನೆಕ್ಸ್ಟ್ ಇದು ಹೇಳ್ರಿ ನೋಡೋಣ. ಲಾಸ್ಟ್ ಟೈಮ್ ಕೊಟ್ಟಿದ್ರಿ ಕ್ವಶನ್ ನ. ಸರ್ ಎ ಆನ್ಸರ್ ಎ. Human and Human and non. ಹ್ಯೂಮನ್ ಅಂಡ್ ಯಾಕೆ ಹ್ಯೂಮನ್ ಹ್ಯೂಮನ್ ರಿಸೋರ್ಸಸ್. ಆಯ್ತು, ಆಪ್ಷನ್ಸ್ ಏನೋ ಗೊತ್ತಿತ್ತೇನೋ ಹೇಳಿದ್ರಿ. ಯಾಕೆ ಹ್ಯೂಮನ್ ಅಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್? Sir, ಯಾಕಂದ್ರೆ ಅದು ಮಿಷನರೀಸ್ ಬರ್ತಾವ. machineries ಮೆಟೀರಿಯಲ್ಸ್ ಹ್ಯೂಮನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಪ್ರಾಜೆಕ್ಟ್. ನಾನು ಕೇಳೋದ್ ಮಾಡ್ತಾರೆ, ಈ ಗ್ರೂಪ್ ನ ಆದಷ್ಟು ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರು. ತುಂಬಾ ಜನ ಬರ್ತಾನೆ ಇಲ್ಲ. ಸರ್ ಶೇರ್ ಮಾಡಿದ್ರು ಅವ್ರು ನೋಡ್ತಾರೆ ಅಷ್ಟೇ, ಯಾರು ಬರಲ್ಲ. ಹೌದಾ? ಸರ್ ಅಂದ್ರೆ ಅವ್ರ ಬಗ್ಗೆ ಕೆಲವೊಬ್ರು ಅವ್ರ ಜಾಬ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವ್ ಎಂಡ್ ಆಫ್ ದ ಹೇಳಿದ್ನಲ್ಲ, ಎಂಡ್ ಆಫ್ ದ ಡೇ ಹಿ ವಿಲ್ ಸಫರ್ ಅಂತ. ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಕಾಂಬಿನೇಷನ್ ಆಫ್ human and non. ಹ್ಯೂಮನ್ ಅಂಡ್, ಯಾಕಂದ್ರೆ ನಾನು ಹೇಳಿದ್ದೆ ಮ್ಯಾನು ಮೆಟೀರಿಯಲ್ ಮಿಷನರೀಸ್ ನ ಯೂಸ್ ಮಾಡ್ತೀವಿ ಅಂತ. ನಾಟ್ ಓನ್ಲಿ ಎ ಮ್ಯಾನ್, ನಾಟ್ ಓನ್ಲಿ ಎ ಮೆಟೀರಿಯಲ್, ನಾಟ್ ಓನ್ಲಿ ಎ ಮಷಿನ್ಸ್. ವೆರಿ ಗುಡ್, ಆಪ್ಷನ್ ಎ. ಇವಾಗ ಹೇಳ್ರಪ್ಪ. ಅಯ್ಯ, ನೀಟಾಗಿ ಯೋಚನೆ ಮಾಡ್ಬಿಟ್ಟು ಹೇಳಿ. ಸಿ ಸರ್. ಆಪ್ಷನ್ ಸಿ. Option D, sir. ಔಟ್ಸೈಡ್ ಇಂದ ಔಟ್ ಹೌಸ್ ಕನ್ಸಲ್ಟೆಂಟ್ ಸರ್. ಆಲ್ರೆಡಿ ಮೇಂಟೈನ್ ಮಾಡ್ತಾ ಇದ್ರೆ ಇನ್ ಹೌಸ್ ಅಯ್ಯ. ಸ್ಕ್ರೀನ್ ಈ ಕಡೆಗೆ ಮಾಡಿ ಕಾಣಿಸ್ತಾ ಇಲ್ಲ. ಬಂತು ಇದು ಸರ್ ಬಿ ಆಪ್ಷನ್. ನಾರ್ಮಲ್ ಪ್ರಾಜೆಕ್ಟ್ ಸರ್. ನಾರ್ಮಲ್ ಪ್ರಾಜೆಕ್ಟ್. ಈಗ ಇರಿ, ಆಯ್ತು ಈಗ ಇರಿ, ಅದನ್ನ ಆಪ್ಷನ್ ನೋಡಿದ್ರಿ ಓದಿದ್ರೇನೋ ಜ್ಞಾನ ಇದೆ. ಈಗ ನಾನು ಒಂದ್ ಕ್ವಶನ್ ಕೇಳ್ತೀನಿ, ಕೇಳಲಾ? ರಾಮೇಶ್ವರಂ ಇಂದ ಶ್ರೀಲಂಕಾಗೆ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ, ಆಯ್ತಾ? ಸುಮ್ನೆ ಇದು ಯಾವ ಪ್ರಾಜೆಕ್ಟ್ ಎಕ್ಸಾಂಪಲ್? ಸರ್ ಕ್ರಾಶ್ ಪ್ರಾಜೆಕ್ಟ್. Crash project. ಇನ್ನೊಂದ್ ಹೇಳ್ತೀನಿ, ಈಗ ಕೊಡಗಲ್ಲೆಲ್ಲೋ ಭೂಕುಸಿತ ಆಗೋಯ್ತು ಅಥವಾ ಕೇರಳದಲ್ಲೆಲ್ಲೋ ನೇಚರ್ ಇಂದ ಆಗೋದಲ್ವಾ ಸರ್ ಅದು? ಆಗಿದೆ ಅಂತ ಅನ್ಕೊಂಡಿದೀನಿ ನಾನು. ಇನ್ನ ನೋಡಿ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈ ಎನರ್ಜಿ ಮತ್ತೆ ಈ ಹೋಪ್ ನೆಕ್ಸ್ಟ್ ಪಾರ್ಟಕ್ಕೂ ನೀವು ಕೊಡ್ಬೇಕು. ಬಿಕಾಸ್ ದ ಚಾಪ್ಟರ್ ಈಸ್ ವೆರಿ ಲೆಂತ್. ಅಷ್ಟೇ ಈಸಿ ಕೂಡ. ಅರ್ಥ ಆಗ್ತಿದ್ಯಾ? ಅಷ್ಟೇ ಈಸಿನೂ ಇದೆ. ಫಸ್ಟ್ ನಾನು ಹೇಳ್ದಂಗೆ PMS ನ ನಾನು ಮುಗಿಸ್ಕೊಟ್ಬಿಡ್ತೀನಿ. ಇನ್ನೊಂದು ಅರೌಂಡ್ 4 days ಬೇಡ, 3 days ಅಲ್ಲಿ ಟೂ ಕ್ಲಾಸ್ ತಗೋತೀನಿ ನಾನು ಒಟ್ಟು. ಓಕೆನಾ? 3 ಕ್ಲಾಸ್ ಅಲ್ಲಿ ನಾನು ರಿವಿಷನ್ ಮಾಡಿ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ವಿ ಜಸ್ಟ್ ಮೂವ್ ಆನ್ ಎಲೆಕ್ಟ್ರಿಕಲ್. ಮ್ಯಾಕ್ಸಿಮಮ್ ನಾನೊಂದು ಭರವಸೆ ಕೊಡ್ತೀನಿ, ನನ್ನ ಕಡೆಯಿಂದ ನಾನು ಎಷ್ಟೆಲ್ಲ ಎಫರ್ಟ್ ಹಾಕಕ್ ಸಾಧ್ಯನೋ, ಎಷ್ಟೆಲ್ಲ ಕೆಲಸ ಮಾಡಕ್ ಸಾಧ್ಯನೋ ಅಷ್ಟನ್ನ ನಾನು ನಿಮಗ್ ಕೊಡ್ತೀನಿ ಬೆಟರ್ ಆಗಿ. ನೀವು ಸಹಿತ ಅದನ್ನ ಉಪಯೋಗಿಸ್ಕೊಂಡು ಮೀನ್ಸ್ ಹಾರ್ಡ್ ವರ್ಕ್ ಮಾಡಿ, ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿ, ಯು ವಿಲ್ ಗೆಟ್ ಗುಡ್ ರ್ಯಾಂಕ್. Sir, ಹೇಳಿ. if you don't mind, ಇವಾಗ ಕ್ವಶನ್ ಇತ್ತಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಒಂದ್ ನಿಮಿಷ. ಇದ ಟೈಪ್ ಆಫ್ ಪ್ರಾಜೆಕ್ಟ್ ಇಸ್ ರಿಕ್ವೈರ್ಡ್ ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್. ಸಿ ನೋಡಮ್ಮ, ಇಲ್ಲಿ ಹೇಳ್ತೀನಿ ಒಂದ್ ನಿಮಿಷ. ಸರ್. ಇಲ್ಲಿ ನೋಡಿ, ಅಲ್ಲಿ ಕ್ವಶನ್ ಏನ್ ಕೇಳಿದ ಅಂದ್ರೆ ಮಿನಿಮಮ್ ರಿಕ್ವೈರ್ಡ್ ಆಫ್ ಕ್ಯಾಪಿಟಲ್ ಅಂತ. ಅಂದ್ರೆ ಒಂದು ಫಿಕ್ಸ್ಡ್ ಬಜೆಟ್ ಇದೆ, ಮತ್ತೆ ಒಂದು ಫಿಕ್ಸ್ಡ್ ಟೈಮ್ ಇದೆ. ಇದ್ರಲ್ಲಿ ನೀವು ಯಾವ ಪ್ರಾಜೆಕ್ಟ್ ನ ಮಾಡಕ್ ಇಷ್ಟ ಬೀಳ್ತೀರಾ, ಅಥವಾ ಇದು ಯಾವ ಪ್ರಾಜೆಕ್ಟ್ ನ ಟೈಪ್ ಅಂತ ಕೇಳಿರೋದು. ಈಗ ನೀನು ಒಂದ್ ಮನೆ ಕಟ್ತಿದ್ಯಾ ಅಂತ ತಿಳ್ಕೊ, ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ. ನೀನ್ ಏನ್ ಮಾಡ್ತೀಯ ಅಂತಂದ್ರೆ, ನೋಡಿ ಈಗ ಒಂದು 6 ತಿಂಗಳು ಟೈಮು ಅಂತ ಒಂದು ಸಫಿಶಿಯಂಟ್ ಟೈಮ್ ನ ಕಾಂಟ್ರಾಕ್ಟರ್ಸ್ಗೋ ಅಥವಾ ಮೇಸ್ತ್ರಿಗಳಿಗೋ ಕೊಟ್ಬಿಡ್ತೀಯ. ಆಮೇಲೆ ಅವ್ರು ಹೇಳ್ತಾರೆ ಇಷ್ಟು, ಮೀನ್ಸ್ 15 ಲಕ್ಷ ಆಗತ್ತೆ, 10 ಲಕ್ಷ ಆಗತ್ತೆ, ಸೀಟ್ ಮನೆ ಆದ್ರೆ 2 ಲಕ್ಷ ಆಗತ್ತೆ, ಈ ತರ. ಸೊ ಸಫಿಶಿಯಂಟ್ ಟೈಮು ಮತ್ತೆ ಸಫಿಶಿಯಂಟ್ ಕ್ಯಾಪಿಟಲ್ ಮೀನ್ಸ್ ಕಾಸ್ಟ್ ಇದ್ರೆ ಅದು ನಾರ್ಮಲ್ ಪ್ರಾಜೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ?
ಅವಾಗ ಏನಾಗುತ್ತೆ ಅಂತಂದ್ರೆ ಆ ನಾರ್ಮಲ್ ಪ್ರಾಜೆಕ್ಟ್ ಅಲ್ಲಿ ಟೈಮು ಸರಿಯಾದ ಟೈಮ್ ಇರುತ್ತೆ, ಟೈಮ್ ಜಾಸ್ತಿ ಇರುತ್ತೆ, ಮತ್ತೆ ಕ್ಯಾಪಿಟಲ್ ಸರಿಯಾದ ಟೈಮ್ ಸಿಕ್ಕೋದ್ರಿಂದ ಅದ್ರಲ್ಲಿ ಯಾವುದೇ ತರ ಕ್ವಾಲಿಟಿಗೆ ಅಡ್ಡ ಬರಲ್ಲ. ಮೀನ್ಸ್ ಕ್ವಾಲಿಟಿ ಲೆಸ್ ಆಗಿರಲ್ಲ, ಅದು ಕ್ವಾಲಿಟಿ ಫುಲ್ ಆಗಿರುತ್ತೆ ಅಲ್ವಾ. ಜಾಸ್ತಿ ಟೈಮು ಮತ್ತೆ ಕ್ಯಾಪಿಟಲ್ ಕರೆಕ್ಟ್ ಆಗಿತ್ತು ಅಂತಂದ್ರೆ. ಕ್ರಾಶ್ ಪ್ರಾಜೆಕ್ಟ್ ಅಲ್ಲಿ ಆತರ ಅಲ್ಲ, ಅದು ಒನ್ ಟೈಪ್ ಆಫ್ ನಾರ್ಮಲ್ ಪ್ರಾಜೆಕ್ಟ್, ಬಟ್ ಆದ್ರೆ ಅಲ್ಲಿ ಸ್ಪೀಡ್ ನ ಜಾಸ್ತಿ ಮಾಡ್ತೀವಿ ಅಷ್ಟೇ. ಹಿಂಗ್ ರಿಸೋರ್ಸ್ ನ ಇನ್ಕ್ರೀಸ್ ಮಾಡ್ಕೊಂಡು ಸ್ಪೀಡ್ ನ ಜಾಸ್ತಿ ಮಾಡ್ತೀವಿ. ಡಿಸಾಸ್ಟರ್ ಅಂದ್ರೆ ನಾನು ಹೇಳಿದ್ನಲ್ವಾ, ಏನಾದ್ರು ಈಗ ನೇಚರ್ ಕೆಲಾಮಿಟೀಸ್ ಆಯ್ತು ಅಂದ್ರೆ ಆ ತರದ್ದೆಲ್ಲ. ಇದು ಅರ್ಥ ಆಗಿದ್ಯಾ? ಡಿಸಾಸ್ಟರ್, ನಾರ್ಮಲ್, ಕ್ರಾಶ್. ಸರ್ ಕನ್ಸಲ್ಟೆಂಟ್ ಪ್ರಾಜೆಕ್ಟ್ ಬಂದ್ರೇನ್ರಿ? ಕನ್ಸಲ್ಟೆಂಟ್ ಪ್ರಾಜೆಕ್ಟ್, ಕನ್ಸಲ್ಟೆಂಟ್ ಅವ್ರಿಗೆ ಯಾವ್ದೇ ತರ ಪ್ರಾಜೆಕ್ಟ್ ಮಾಡಲ್ಲ ರಜಾ. ಕನ್ಸಲ್ಟೆಂಟ್ ಅಂದ್ರೆ ಅವ್ರ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗುವಂತ ಒಂದು ಎಕ್ಸ್ಪರ್ಟ್ ಪರ್ಸನ್ ಅಷ್ಟೇ. ಅಲ್ಲಿ ಆಪ್ಷನ್ ನಿಮ್ಗೆ ನೋಡಿ, ವೆರಿ ಗುಡ್ ಕ್ವಶನ್. ಆಪ್ಷನ್ ನಿಮ್ಗೆ ಕನ್ಫ್ಯೂಸ್ ಮಾಡಕಂತಾನೆ ಆತರ ಕೊಡೋದು. ಫಸ್ಟ್ ಚಾಪ್ಟರ್ ಅರ್ಥ ಆಗಿದ್ಯಾ? ಯಾರ್ಗ್ ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ನಾನು ಮತ್ತೆ ಮಾಡ್ತೀನಿ. ಸರ್ ಅದು ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್, ಸ್ಕೋಪ್ ಮ್ಯಾನೇಜ್ಮೆಂಟ್ ಅದೆಲ್ಲ ನೇಚರ್. ಸ್ಕೋಪ್ ಮ್ಯಾನೇಜ್ಮೆಂಟ್ ನೋಡು ರಜಾ, ಸ್ಕೋಪ್ ಅಂತಂದ್ರೆ ನಾನು ನಿಂಗೆ ತೋರಿಸಿದೀನಿ. ಬೌಂಡ್ರೀಸ್, ಗೋಲ್ಸ್, ಆಬ್ಜೆಕ್ಟಿವ್ಸ್ ಅಂತ. ಬೌಂಡ್ರೀಸ್ ಅಂದ್ರೆ ಅವ್ರು ಕೊಟ್ಟಿರೋ ಲಿಮಿಟ್ ಒಳಗೆ ನಾವು ಮಾಡಿ ಮುಗಿಸ್ಬೇಕು. ಸರ್ ಅದೆಲ್ಲ ಗೊತ್ತು. ಸರ್ ನೀವು ಕ್ವಶನ್ ಕೇಳಿದ್ರಲ್ಲ, ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಯಾವ್ದು ಹೇಳಿ ಸರ್? ಅದೇ 9 ಇದಿರ್ತದೆ ಮೇಜರ್ ಗ್ರೂಪ್ಸ್. ಅದು ಇನ್ನೊಂದ್ ತರ ಏನ್ ಗೊತ್ತಾ, ಅದು ಎಷ್ಟು ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ ಅಂತಾನು ಅರ್ಥ ಮಾಡ್ಕೊಳ್ಳಿ. ಮೀನ್ಸ್ ಏರಿಯಾಸ್ ಅಂತ ಕೊಟ್ಟಿದ್ದಾನೆ, ಆದ್ರೆ ಫೇಸಸ್ ಅಂತ ಕೇಳಿದ್ರೆ ನೀವು 5 ಚೂಸ್ ಮಾಡಬೇಕು. ಯಾಕಂದ್ರೆ ಇನಿಷಿಯೇಷನ್ ಅಲ್ಲೂ ಬರ್ತಾರೆ, ಪ್ಲಾನಿಂಗ್ ಅಲ್ಲೂ ಬರ್ತಾರೆ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಥರ್ಡ್ ಚಾಪ್ಟರ್ ಅಲ್ಲಿ. ಎಕ್ಸಿಕ್ಯೂಟಿಂಗ್, ಮಾನಿಟರಿಂಗ್, ಎಕ್ಸಿಕ್ಯೂಷನ್, ಮಾನಿಟರಿಂಗ್, ಮತ್ತೆ ಕಂಟ್ರೋಲಿಂಗ್ ಅಲ್ಲೂ, ಆಮೇಲೆ ಕ್ಲೋಸಿಂಗ್ ಫೇಸ್ ಅಲ್ಲೂ. ಹೋಗ್ಲಿ, ನಾನು ಇವತ್ತು ಮಾಡಿದ ಅರ್ಥ ಆಗಿದೆಯಾ ನಿಮ್ಗೆ? ತುಂಬಾ ಚೆನ್ನಾಗಿ ಮಾಡಿದೀನಾ ಅಥವಾ ಮಾಡಿಲ್ವಾ? ಯಾಕಂದ್ರೆ ನೀವು ಕೊಡೋ ರಿವ್ಯೂ ಇಂದ ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ, ಯಾಕಂದ್ರೆ ಸ್ವಲ್ಪ ಲೆಂತ್ ಇದೆ, ಅದಕ್ಕೋಸ್ಕರ ನಿಧಾನವಾಗಿ ಕೇಳಿ, ನಾನು ನಿಧಾನಕ್ಕೆ ಮಾಡ್ತೀನಿ ಅದನ್ನ. ಒಂದು 2 hours ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ. ಇಂಟ್ರೆಸ್ಟ್ ಬಂತು. ಆನ್ಲೈನ್ ಅಲ್ಲೇ ಇಂಟ್ರೆಸ್ಟ್ ಬಂತೇನ್ರೋ? ಸರ್ ಏನಪ್ಪಾ, ಇದೇ ಇಂಟ್ರೆಸ್ಟ್ ಜೊತೆ ಎಫೆಕ್ಟಿವ್ ಆಗಿ ಓದಿ. ಒಬ್ರ ಜೊತೆ ಇನ್ನೊಬ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ನ ಆತರ ಓದ್ತಿದ್ದಾನೆ, ನನ್ ಕೈಲಿ ಆಗುತ್ತೋ ಇಲ್ವೋ ಅಂತ. ಆಮೇಲೆ ಇನ್ನೊಂದ್ ಏನ್ ಗೊತ್ತೇನ್ರ, ಈ PMS ಅಲ್ಲಿ ಎಲೆಕ್ಟ್ರಿಕಲ್ ಅಲ್ಲಿ ಆರಾಮಾಗಿ 20 ಹೊಡಿಬೋದು, ಆರಾಮಾಗಿ ಹೊಡಿಬೋದು, ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ಹೆಂಗ್ ಹೊಡಿಬೋದು ಅಂದ್ರೆ, ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮತ್ತೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಮಾತ್ರ ಸಾಧ್ಯ. ಸರ್ ಎಲೆಕ್ಟ್ರಿಕಲ್ ಅಲ್ಲಿ 3rd ಚಾಪ್ಟರ್ 4th ಚಾಪ್ಟರ್ ಐತಲ್ಲ, ಅದೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ. ಪ್ರೊಟೆಕ್ಟಿವ್ ಡಿವೈಸಸ್, ಬ್ಯಾಟ್ರಿ, ಮಷೀನ್ಸ್, UPS, ಆಮೇಲೆ ಎಲೆಕ್ಟ್ರಾನಿಕ್ ಡಿಜಿಟಲ್ ಡಿವೈಸಸ್, ಆಮೇಲೆ ಫಸ್ಟ್ ಚಾಪ್ಟರ್, ಆಮೇಲೆ ಫಂಡಮೆಂಟಲ್ಸ್, ಅದೆಲ್ಲ ಸಿಂಪಲ್ ಇದೆ. ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಈ C20 ಸಿಲೆಬಸ್ 5 ಸಬ್ಜೆಕ್ಟ್ಸ್ ಏನಾಗಿದೆ, ಅದು ಎಲ್ಲಾರ್ಗು ಸಿಮಿಲರ್ ಆಗಿರೋ ಕೊಟ್ಟಿರೋದು. ಏನಕ್ಕೆ ಅಂದ್ರೆ ಗೊತ್ತಾ, ಈಗ ನೋಡಿ, ಎಲೆಕ್ಟ್ರಿಕಲ್ಲೇ ತುಂಬಾ ಟಫ್ ಆಗಿ ಕೊಟ್ಬಿಟ್ರೆ ಎಲೆಕ್ಟ್ರಿಕಲ್ ಅವ್ರು ಮಾತ್ರ ಅದ್ರಲ್ಲಿ ಪಾಸ್ ಆಗ್ಬಿಡ್ತಾರೆ. ನೀಟಾಗಿ ಹೇಳೋದು ಅರ್ಥ ಮಾಡ್ಕೊಳ್ಳಿ. IT ಸ್ಕಿಲ್ ತುಂಬಾ ಟಫ್ ಆಗಿ ಅವ್ರು ಇನ್ನೊಬ್ರು ಕಾರ್ತಿಕ್ ಸರ್ ಅಂತಿದ್ದಾರೆ, ಈಸ್ ಟೇಕ್ IT ಸ್ಕಿಲ್. ಓಕೆ, ನಾನು 2 ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತೀನಿ, PMS ಮತ್ತೆ ಎಲೆಕ್ಟ್ರಿಕಲ್. ಬಟ್ ಎಂಡ್ ಆಫ್ ದ ಡೇ 7th ಅಥವಾ 8th ಒಳಗೆ ಮುಗಿಸ್ತೀನಿ. ಅಷ್ಟರಲ್ಲಿ ನಾವು ಇನ್ 3 ದಿನ ಪೂರ್ತಿ ಒಂದು 200-300 MCQs ಪ್ರಾಕ್ಟೀಸ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಇಷ್ಟೇ, ಸರಿ, ಗುಡ್ ಬೈ, ಹ್ಯಾವ್ ಎ ನೈಸ್ ಡೇ. ಚೆನ್ನಾಗಿ ಓದಿ, ಚೆನ್ನಾಗಿ ನಿದ್ದೆ ಮಾಡಿ. ಮೈನು, ಡೋಂಟ್ ಟೇಕ್ ಟೆನ್ಷನ್ ಅಂಡ್ ಡೋಂಟ್ ಕಂಪ್ಯಾರಿಸನ್ ವಿತ್ ಯುವರ್ ಸೆಲ್ಫ್ ಇನ್ ಅದರ್ಸ್. ಓಕೆ ನನ್ನ ಅಥಾರಿಟಿ ಅವ್ರ ಜೊತೆ ಮಾತಾಡ್ತೀನಿ, ಮೀನ್ಸ್ ನಮ್ಮ ಅಕಾಡೆಮಿ ಅವ್ರ ಜೊತೆ. ಅವ್ರು ಶೇರ್ ಮಾಡಿದ್ರೆ ಮಾಡ್ತಾರೆ, ಅಥವಾ ನೋಟ್ಸ್ ಏನಾದ್ರು ಕಳ್ಸಂಗಿದ್ರೆ ನಾನು ಕಳಿಸ್ಕೊಡ್ತೀನಿ. ಈಗ ಮಾಡಿರೋ ಟಾಪಿಕ್ ಅರ್ಥ ಆಗಿದೆ ತಾನೆ? 100% ವರ್ಕ್ ಆಗಿದೆ. ಅರ್ಥ ಆಗಿಲ್ಲ ಅನ್ನೋರು ಹೇಳಿ, ನಾನು ಏನ್ ಡೌಟ್ ಇದ್ರು ನಾನು ಇಲ್ಲೇ ಕ್ಲಾರಿಫೈ ಮಾಡ್ತೀನಿ. ಸರ್ ನಾಳೆನೂ 3 ಗಂಟೆಗೆನಾ? ಅದು ನಾವು ಸ್ವಲ್ಪ PPT ಇಂಬ್ಯಾಲೆನ್ಸ್ ಆಗ್ತಿದೆ ರಜಾ, ಅದಕ್ಕೋಸ್ಕರ ನಾವು ಸ್ವಲ್ಪ ತಯಾರಿ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗುನು ನಾವು ಹೇಳ್ಬೇಕಲ್ವಾ, ಮಿಸ್ಟೇಕ್ ಮಾಡ್ತೀರಾ ಹೇಳ್ಬೇಕಲ್ವಾ, ಅದಕ್ಕೋಸ್ಕರ. ಆಮೇಲೆ ನಾವ್ ಇನ್ನೊಂದು ಅನ್ಕೊಂಡಿದ್ವಿ, ಚಾರ್ಜ್ ಕಲೆಕ್ಟ್ ಮಾಡೋಣ ಅನ್ಕೊಂಡಿದ್ವಿ. ಅದು ನೋಡ್ಬೇಕು, ಅದು ಯಾವ ತರ ಅಂತ ನಮ್ಮ ಇವ್ರ ಜೊತೆ ನಾವು ಡಿಸ್ಕಸ್ ಮಾಡ್ಬೇಕು ಅದನ್ನ. ಮೀನ್ಸ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಯೂಸ್ ಆಗ್ಲಿ ಅಂತ ನಾವು ಮಾಡ್ತಿದೀವಿ. ನೋಡೋಣ, ಅದು ನಾನು ಇನ್ಫಾರ್ಮ್ ಮಾಡ್ತೀನಿ. ಬಟ್ ಆದ್ರೆ ವಿತಿನ್ 7 or
8ನೇ ತಾರೀಕು ಒಳಗಡೆ ನಾವ್ 2 ಸಬ್ಜೆಕ್ಟ್ ಮುಗಿಸ್ಬಿಡೋಣ ಆಯ್ತಾ? Okay, Okay, sir. ಮುಗಿಸ್ಬಿಟ್ಟು ವಿ ಜಸ್ಟ್ ಗೋ ಆನ್ ರಿವಿಷನ್. ಆಮೇಲೆ ಇನ್ನೊಂದು IT ಸ್ಕಿಲ್ ಮೋಸ್ಟ್ಲಿ ಇವಾಗ ತಗೋಬಹುದು ಅನ್ಕೋತೀನಿ. IT ಸ್ಕಿಲ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಇವತ್ತು ಇಲ್ಲ ನಾಳೆ ತಗೋತಾರೆ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾನ್ ರೆಗ್ಯುಲರ್ ಇರ್ತೀನಿ. ಟೈಮಿಂಗ್ಸ್ ಟೈಮಿಂಗ್ಸ್ ನಾನು ನಿಮ್ಗೆ ಹೇಳ್ತೀನಿ ಯಾವ ಟೈಮಲ್ಲಿ ತಗೋತೀನಿ ಅಂತ. okay, sir. ಇನ್ಫಾರ್ಮ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಈ ವಿಡಿಯೋನ ಮತ್ತೆ ಇನ್ನೊಂದು ಹೇಳ್ತೀನಿ, ಈ ವಿಡಿಯೋನ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಹಾಕಿ. ಏನು ತೊಂದ್ರೆ ಇಲ್ಲ, ನಿಮ್ ತರ ಕಷ್ಟ ಬೀಳೋ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಅಷ್ಟೇ. ಸರಿ ಕಣ್ರೋ, ಬಾಯ್. Bye, sir. ಬಾಯ್ ಸರ್. ಓಕೆ ಬಾಯ್. ಥ್ಯಾಂಕ್ ಯು ಸರ್. ಓಕೆ.